Hi friends, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದಟ್ ಕರೆಂಟ್ ಅಫೇರ್ಸ್ ಕೂಡ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ನೋಡಿ ಎಕ್ಸ್ಟೆನ್ಷನ್ ಆಫೀಸರ್ ಹಾಲ್ ಟಿಕೆಟ್ ಬೇರೆ ಬಿಟ್ಟಿದ್ದಾರೆ. ಸೊ ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸ್ಟೆನ್ಷನ್ ಆಫೀಸರ್ ಆಲ್ಸೋ. ಪ್ಲೀಸ್ ಕೊನೆಯ ಹಂತದಲ್ಲಿ ಇವೆಲ್ಲ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನ 1.25 ಸ್ಪೀಡ್ ಇಟ್ಕೊಂಡು ನೋಡ್ಕೊಳ್ಳಿ. ಅಂದ್ರೆ ಒಂದು ಕ್ಲಾರಿಟಿ ಬರುತ್ತೆ. ಅಂದ್ರೆ ಕೊನೆಯ ಹಂತದಲ್ಲಿ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದು. ಅಂದ್ರೆ ಇಷ್ಟು ದಿನ ನೀವೇನ್ ಸಬ್ಜೆಕ್ಟ್ ಓದಿಲ್ಲ, ಆ ಸಬ್ಜೆಕ್ಟ್ ಇನ್ನೊಂದು ಎಕ್ಸಾಮ್ ಇನ್ನೊಂದು ವಾರ ಇದೆ ಅಂತಾರ ಸಬ್ಜೆಕ್ಟ್ ಎಂಡ್ ಕೊಡ್ಬೇಕ್ರಿ. ಅಂದ್ರೆ ಎಕ್ಸಾಮ್ ಹಿಂದಿನ ದಿನ ನೀವು ಇನ್ನು ಕಾನ್ಸೆಪ್ಟ್ ಓದ್ತಾ ಇರೋದ್ರಿಂದ ಅದು ಪ್ರಿಪರೇಷನ್ ಸರಿಯಾಗಿಲ್ಲ ಅಂತ ಅರ್ಥ. ಯಾಕಂದ್ರೆ ಕೊನೆಯ ಹಂತದಲ್ಲಿ ಓದುವ ಟಾಪಿಕ್ ಮತ್ತು ಏರಿಯಾಸ್ ಗಳು ಬೇರೆ ಇರ್ತವೆ. ಲೈಕ್ ಏನ್ಕೋದ್ರೆ GK ಇರ್ಬೋದು, ಸ್ಟಾಟಿಕ್ ಇರ್ಬೋದು, ಸಮ್ ಕರೆಂಟ್ ಅಫೇರ್ಸ್ ಏರಿಯಾಸ್ ಇರ್ಬೋದು. ಅದು ಯಾವ ತರ ಕರೆಂಟ್ ಅಫೇರ್ಸ್ ಏರಿಯಾಸ್ ನೋಡ್ಬೇಕು ಅನ್ನೋದು ನಾವು ಇಲ್ಲಿ ಡೈಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಹೀಗಾಗಿ ನೋಡಿ ಆಲ್ರೆಡಿ ನಾವು 14 ವಿಡಿಯೋ ಮಾಡಿದೇವ್ರಿ. ಇನ್ನು ಯಾರು ವಿಡಿಯೋಸ್ ನೋಡಲ್ಲ ಪ್ಲೀಸ್ ಗೋ ಅಂಡ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್. ಅಂದ್ರೆ ನಾವು ಕ್ವಶನ್ ಜೊತೆ ಅಂದ್ರೆ ಕರೆಂಟ್ ಅಫೇರ್ಸ್ ಜೊತೆ ಏನ್ ಮಾಡತ್ತೀವಿ, ನಾವು ಸಬ್ಜೆಕ್ಟ್ ನ ಲಿಂಕ್ ಮಾಡತ್ತೀವಿ. ಸೊ ದಟ್ ವಿ ಕ್ಯಾನ್ ಕವರ್ 360 ಡಿಗ್ರಿ ಒಂದು ಕವರೇಜ್ ಕೊಟ್ಟಾಗ ಏನಂತ ಗೊತ್ತ್ರಿ, ನಾಳೆ ನಾವು ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಬಂದಾಗ ನಾವು ಅದನ್ನ ಅದೇ ತರ ಅನಲೈಸ್ ಮಾಡ್ಲಿಕ್ಕೆ ಥಿಂಕ್ ಮಾಡ್ತೀವಿ. ಆ ತರ ಥಿಂಕಿಂಗ್ ಬೆಳಿಲಿಕ್ಕೆ ಸ್ಟಾರ್ಟ್ ಆತಂದ್ರ ಓಕೆ, ಒಂದು ಕರೆಂಟ್ ಅಫೇರ್ಸ್ ಬಂದಾಗ ನೀವು 2 ವರ್ಷದ ಹಿಂದಿಲ್ದಾದ್ರೂ ಆ ಟಾಪಿಕ್ ಲಿಂಕ್ ಮಾಡ್ಬೋದು. ಇನ್ನು ಮುಂದೆ ಏನಾದ್ರು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ರು ಕೂಡ ಅದಕ್ಕೆ ಲಿಂಕ್ ಮಾಡಬಹುದು. ದಟ್ಸ್ ವೈ ಹ್ಯಾವ್ ಅ ಹ್ಯಾಬಿಟ್ ಆಫ್ ಲಿಂಕಿಂಗ್ ದ ಸಬ್ಜೆಕ್ಟ್. ಅಂದ್ರೆ ವಿಷಯಗಳನ್ನ ಜೋಡಿಸುವ ಒಂದು ಕೆಪಾಸಿಟಿನ ಮತ್ತು ಅನಲೈಸ್ ನ ಸ್ಟಾರ್ಟ್ ಮಾಡ್ರಿ. ಸೊ ದಟ್ ಏನಾಗತ್ತೆ ಗೊತ್ತ್ರಿ, ನಿಮಗೆ ಟೈಮು ಕಡಿಮೆ ಸಮಯದಲ್ಲಿ ಜಾಸ್ತಿ ಕಾನ್ಸೆಪ್ಟ್ ನ ಕವರ್ ಮಾಡ್ತೀರಿ. ಸೊ ಹೀಗಾಗಿ ಪ್ಲೀಸ್ ಡೂ ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ. ಓಕೆ, ಹಾಗಾದ್ರೆ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಕರೆಂಟ್ ಅಫೇರ್ಸ್ ಟಾಪಿಕ್ ನ ತಗೊಂಡು ಸಬ್ಜೆಕ್ಟ್ ನ ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹೀಗಾಗಿ ನೋಡ್ಕೊಡಿ, ದ ಫಸ್ಟ್ ಕ್ವಶನ್ ಆಸ್ ಪರ್ ದ ವೈಸ್ ಪ್ರೆಸಿಡೆಂಟ್. ಓಕೆ, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅರ್ಲಿಯರ್ ಸರ್ ಯಾವುದೇ ನೋಡ್ಕೊಡಿ, ಸಾಂವಿಧಾನಿಕ ಸಂಸ್ಥೆಗಳಿಗೆ ಏನಾದರೂ ಚುನಾವಣೆಗಳು ಅಥವಾ ಬದಲಾವಣೆಗಳು ಬಂದ್ರೆ 100% ಯು ವಿಲ್ ಬಿ ಹ್ಯಾವಿಂಗ್ ಅ ಕ್ವಶನ್. ಅಂದ್ರೆ ಇಫ್ ಎನಿ ಅಲ್ಟ್ರೇಷನ್ ಆರ್ ಇಫ್ ಎನಿ ಮಾಡಿಫಿಕೇಶನ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಬಾಡಿ. ವಾಟ್ ಡು ಮೀನ್ ಬೈ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಸಾಂವಿಧಾನಿಕ ಸಂಸ್ಥೆಗಳು ಅಂದ್ರೆ ಮೂಲ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಸಂಸ್ಥೆಗಳನ್ನು ಮೂಲ ಸಂವಿಧಾನದಲ್ಲಿ ಹೇಳಲಾಗಿದೆಯಲ್ಲ ಆ ಸಂಸ್ಥೆಗಳೆಲ್ಲ ಏನಂತ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಂದ್ರೆ ಸರ್ the whatever the institution they have mentioned in a original constitution of India, that is 26 January 1950, all the institution we call as a constitutional bodies. How to find? If any institution have an article number, a separate article number, then we consider as a constitutional body. They will derive the power from the original constitution. ಅಂದ್ರೆ ಯಾವುದಾದ್ರೂ ಒಂದು ಸಂಸ್ಥೆಗೆ ಒಂದು ವಿಧಿಯ ಸಂಖ್ಯೆ ಇದ್ದರೆ ಮೂಲ ಸಂವಿಧಾನ, ಅದಕ್ಕೆ ನಾವು ಸಾಂವಿಧಾನಿಕ ಸಂಸ್ಥೆ ಅಂದಿರ್ತೀವಿ. ಹಾಗಾದ್ರೆ ಅಂತ ಸಂಸ್ಥೆಗಳು ನೇರವಾಗಿ ಏನ್ರಿ ಸಂವಿಧಾನದಿಂದ ಅಧಿಕಾರವನ್ನು ಪಡೆದುಕೊಳ್ಳುತ್ತದೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಒಂದು ಆರ್ಟಿಕಲ್ ಇದೆ, ಅಂದ್ರೆ ಹುದ್ದೆಗೆ ಒಂದು ಆರ್ಟಿಕಲ್ ಇದೆ. ಅಟಾರ್ನಿ ಜನರಲ್ ಇದೆ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದೆ, ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಚೀಫ್ ಎಲೆಕ್ಷನ್ ಕಮಿಷನ್, ಇವೆಲ್ಲ ನೋಡಿ KPSC, UPSC ಎಲ್ಲದಕ್ಕೂ ಒಂದು ವಿಧಿಯ ಸಂಖ್ಯೆ ಇದೆ. ಸೊ ಹೀಗಾಗಿ ಇಲ್ಲಿ ನಾನು ಗೊತ್ತಿರೋ ಕರೆಂಟ್ ಅಫೇರ್ಸ್ ಆಸ್ ಪರ್ ದ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ 2025 ನೋಟಿಫೈಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಂದ್ರೆ ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ವೆನ್ ವಿಲ್ ಬಿ ವೋಟಿಂಗ್ ಅಂಡ್ ಕೌಂಟಿಂಗ್ ಆಫ್ ವೋಟ್ಸ್ ಫಾರ್ ದಿ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ಇಲ್ಲಿ ಏನಾಗ್ತದೆ ಗೊತ್ತ್ರಿ, ಒಂದು ಸಾಂವಿಧಾನಿಕ ಸಂಸ್ಥೆಗೆ ಇನ್ನೊಂದು ಸಾಂವಿಧಾನಿಕ ಸಂಸ್ಥೆ ಚುನಾವಣೆ ನಡೆಸ್ತಾ ಇದೆ. ಸೊ ಹೀಗಾಗಿ ಈ ಕರೆಂಟ್ ಅಫೇರ್ಸ್ ನಿಮ್ಗೆ ಯಾವ್ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ಬೋದು. ಒಂದೇನು ಗೊತ್ತ್ರಿ, ಯಾವಾಗಂತ ಡೇಟ್ ಕೇಳ್ಬೋದ್ರಿ, that is 19 September 2025. In case if you are going to have an exam before this particular area, ನೋಡ್ರಿ ಎಕ್ಸ್ಟೆನ್ಷನ್ ಆಫೀಸರ್ ಮುಂದಿನ ತಿಂಗಳು 3ನೇ ತಾರೀಕಿದೆ. ಅವಾಗ ಏನ್ ಕೇಳ್ತಾನೆ ಗೊತ್ತ್ರಿ, ಈ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರಪತಿಯ ಚುನಾವಣೆಯನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳ್ತಾನೆ. ಇನ್ ಕೇಸ್ ನಿಮ್ ಎಕ್ಸಾಮ್ ಈ ಡೇಟ್ ಆದ್ಮೇಲೆ ಬಂತಂತ ತಿಳ್ಕೊಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ ಹ್ಯಾವ್ ಬಿನ್ ಅಪಾಯಿಂಟೆಡ್ ಆಸ್ ದ 17th ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ 17ನೇ ಉಪರಾಷ್ಟ್ರಪತಿಯನ್ನಾಗಿ ಈ ಕೆಳಗಿನ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳ್ತಾನೆ. See, if they are asking one line question, this is how they will ask. If at all they want to make a question in a statement, ಅಂದ್ರೆ ಉಪರಾಷ್ಟ್ರಪತಿ ಚುನಾವಣೆ ಕುರಿತಾದ ಸರಿಯಾದ ಅಥವಾ ತಪ್ಪಾದ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಬಹುದು. ಅಥವಾ which of the following statements are true or not true regarding the election of vice president of India, or which of the following statements are true or not true regarding the vice president of India ಅಂತ ಕೊಟ್ಟು ಅಲ್ಲಿ 3 ಸ್ಟಾಟಿಕ್ ಎತ್ತಾಗ್ತದೆ. ಸೊ ಹೀಗಾಗಿ ಇದಕ್ಕೆ ನಿಗದಿಪಡಿಸಿದ ಡೇಟ್ ದಟ್ ಇಸ್ 9th September. ಹಾಗಾದ್ರೆ ನಿಮ್ಗೆ ಏನೇನು ಕೇಳ್ಬೋದು ಗೊತ್ತ್ರಿ, ಚುನಾವಣೆ ಅಂತ ಚುನಾವಣೆ ಪ್ರೊಸೀಜರ್ ಮಾಡಿದ್ರಿ. ದಟ್ ಇಸ್ ಆರ್ಟಿಕಲ್ 66 ಅಂದ್ರೆ 66ನೇ ವಿಧಿ ಅಡಿಯಲ್ಲಿ ಏನಂತ ಗೊತ್ತ್ರಿ, ರಾಷ್ಟ್ರಪತಿ ಚುನಾವಣೆಯನ್ನು ನಾವು ಯೂಶುವಲಿ ಹೆಂಗ್ ಮಾಡ್ತೀವಿ ಸರ್, ಓಕೆ ಏನು ಹೆಂಗ್ ಮಾಡ್ತೀವಿ ನಾವು, ದಟ್ ಇಸ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮುಖಾಂತರ ಅಂದ್ರೆ ಪ್ರತಿಯೊಬ್ಬ ಲೋಕಸಭೆ ಪ್ಲಸ್ ರಾಜ್ಯಸಭೆ ಲೋಕಸಭೆ ಮತ್ತು ರಾಜ್ಯಸಭೆಯ MP ಗಳು ಮೆಂಬರ್ ಆಫ್ ಪಾರ್ಲಿಮೆಂಟ್. ಇಲ್ಲಿ ನೋಡ್ರಿ, ರಾಜ್ಯಸಭೆಯ ನಾಮನಿರ್ದೇಶನ ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್
ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್. ಯಾಕಂದ್ರೆ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಇಸ್ ಗೋಯಿಂಗ್ ಟು ಬಿ ದ ಚೇರ್ಪರ್ಸನ್ ಆಫ್ ದಟ್ ಇಸ್ ದ ರಾಜ್ಯಸಭಾ, ದಟ್ ಇಸ್ ಅಪ್ಪರ್ ಹೌಸ್ ಅಂತ ಹೇಳಿ. ಸೊ ಹೀಗಾಗಿ ಇದರ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಹೇಗಾಗತ್ತೆ ಅನ್ನೋದು 66ನೇ ವಿಧಿಯಲ್ಲಿ ಬರ್ದಾರ. ನೆಕ್ಸ್ಟ್ ಏನ್ ಕೇಳ್ಬೋದು ನಿಮಗೆ ಸರ್, 67ನೇ ವಿಧಿಯಲ್ಲಿ ಅವರ ಟರ್ಮ್ಸ್ ಬರ್ದಾರ. ಅಂದ್ರೆ ಸರ್ ಅವರ ಕಾಲಾವಧಿ ನಥಿಂಗ್ ಬಟ್ ಏನ್ರಿ ಟೆನ್ಯೂರ್, ಅಂದ್ರೆ 5 ವರ್ಷದ ಮಟ್ಟಿಗೆ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 68ನೇ ಏನ್ ಬರ್ತಾರೆ ಗೊತ್ತ್ರಿ, ದಟ್ ಈಸ್ 68ನೇ ಸರ್ ನಿಮ್ಮ ಎಕ್ಸಾಮ್ಗೆ ಈ ಕ್ವಶನ್ ಆಗ್ಬೋದು ನೋಡ್ರಿ. ಒಂದು ಕ್ವಶನ್ ಕೇಳಬಹುದು 66ನೇ ವಿಧಿ ಅಂದ್ರೆ ಈ ಕೆಳಗಿನ ಯಾವ ವಿಧಿಯಲ್ಲಿ ಉಪರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಹೇಳಲಾಗಿದೆ ಅಂದ್ರೆ 66ನೇ ವಿಧಿ. ನೆಕ್ಸ್ಟ್ ಏನ್ ಕೇಳ್ತಾರೆ 67 ಆದ್ರೆ ಟೆನ್ಯೂರ್ ಬಗ್ಗೆ ಕೇಳ್ತಾರೆ. ಇಲ್ಲಿ 68ನೇ ನಿಮ್ಗೆ ಟ್ರಿಗರ್ ಆಗ್ಬೋದು ಕ್ವಶನ್. ಯು ಮೇ ಹಾವ್ ದ ಕ್ವಶನ್ ರಿಗಾರ್ಡಿಂಗ್ 68 ಬಿಕಾಸ್ ಇಲ್ಲೇನು ಗೊತ್ತ್ರಿ ದಟ್ ಇಸ್ ರೆಸಿಗ್ನೇಷನ್ ಅದಕ್ಕಿಂತ ಜಾಸ್ತಿ ಏನಂತೀವಿ ನಾವು ಕಾಮನ್ಲಿ ವೇಕೆಂಟ್. ಅಂದ್ರೆ ಉಪರಾಷ್ಟ್ರಪತಿಯ ಹುದ್ದೆ ಯಾವಾಗ ಖಾಲಿ ಆಗ್ಬೋದು, ಒಂದು ರೆಸಿಗ್ನೇಷನ್ ಕೊಡ್ಬೋದು. ಯಾಕಂದ್ರೆ ನಮ್ ಕರೆಂಟ್ ಅಫೇರ್ಸ್ ಇರುತ್ತೆ ಉಪಚುನಾವಣೆ ಆಗ್ತಿದ್ದು ಬಿಕಾಸ್ ಆಫ್ ರೆಸಿಗ್ನೇಷನ್. ಒಂದು ರೆಸಿಗ್ನೇಷನ್ ಬಿಕಾಸ್ ಆಫ್ ಡೆತ್ ಆಗಿರ್ಬೋದು, ಇರತ್ತಂದ್ರೆ ಟೆನ್ಯೂರ್ ಕಂಪ್ಲೀಷನ್. ಅಂದ್ರೆ ಉಪರಾಷ್ಟ್ರಪತಿಗಳು 5 ವರ್ಷ ಟರ್ಮ್ ಮೇಲೆ ಆಟೋಮೆಟಿಕ್ಲಿ ಏನಾಗತ್ರಿ ಅವ್ರ ಹುದ್ದೆ ಖಾಲಿ ಆಗುತ್ತೆ, ಮತ್ತೆ ಚುನಾವಣೆ ಮಾಡ್ತಾರೆ. ಇಲ್ಲಪ್ಪ ಡೆತ್ ಆತಂದ್ರೆ ಕೂಡ ನೆಕ್ಸ್ಟ್ ಇದು ಮಾಡ್ತಾರೆ, ರೆಸಿಗ್ನೇಷನ್ ಅಂತಾರೆ, ರೆಸಿಗ್ನೇಷನ್. ಹಾಗಾದ್ರೆ ಇಲ್ಲಿ ಉಪಚುನಾವಣೆ ಆಗ್ಲಿಕ್ಕೆ ಮೂಲ ಕಾರಣ ಏನ್ ಗೊತ್ತ್ರಿ? ಮೂಲ ಕಾರಣ ಅಂದ್ರೆ ಸರ್ ನೆನಪಿಟ್ಟುಕೊಳ್ರಿ. ಯಾಕಂದ್ರೆ ಈ ವರ್ಷ ಈಗ ನೋಡಿ ದಟ್ ಇಸ್ ಜಗದೀಶ್ ಧನ್ಕರ್ ಅಂದ್ರೆ ಭಾರತದ 16ನೇ ಉಪರಾಷ್ಟ್ರಪತಿಯಾದ ಜಗದೀಶ್ ಧನ್ಕರ್ ತಮ್ಮ ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಅಂದ್ರೆ ಬಿಫೋರ್ ದಿ ಕಂಪ್ಲೀಷನ್ ಆಫ್ ಹಿಸ್ 5 years tenure ಹ್ಯಾಸ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ರೆಸಿಗ್ನೇಷನ್ ಯಾರಿಗೆ? ದಟ್ ಇಸ್ ರಾಷ್ಟ್ರಪತಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಕ್ವಶನ್ ಆಗ್ಬೋದು. ಹಾಗಾದ್ರೆ ಇದೇ ಕ್ವಶನ್ ಹೆಂಗಿರ್ತಾನೆ ಗೊತ್ತೆ, ಸ್ಟೇಟ್ಮೆಂಟ್ ಇಟ್ಟಾಗ ಯಾವ ಹೇಳಿಕೆಗಳು ಸರಿಯಾಗಿ ತಪ್ಪಾಗಿದೆ ಅಂತ ನೋಡ್ಕೊಡ್ರಿ. ಹಾಗಾದ್ರೆ ಭಾರತ ಸ್ವತಂತ್ರಗೊಂಡಾಗಿಂದ ಇಲ್ಲಿವರೆಗೆ ಒಟ್ಟು ಎಷ್ಟು ಉಪರಾಷ್ಟ್ರಪತಿಗಳು ತಮ್ಮ ಅವಧಿ ಮುಗಿಯುವುದಕ್ಕಿಂತ ಮುಂಚೆ ಅಂದ್ರೆ ಬಿಫೋರ್ ದಿ ಕಂಪ್ಲೀಷನ್ ಆಫ್ ದೇರ್ ಟೆನ್ಯೂರ್ have vacated ಅಂತ ಹೇಳಿ. ಸೊ ಪ್ಲೀಸ್ ರಿಮೆಂಬರ್ ಹೆಂಗ್ ಬರೀಬೇಕು ಅಂತ ನೀವು 2 + 1 = 3 ಅಂತ ಬರ್ಕೊಡ್ರಿ. ಹಾಗಾದ್ರೆ ಫಸ್ಟ್ ಒನ್ ಯಾರು ಗೊತ್ತ್ರಿ? ದಟ್ ಇಸ್ ವಿ ಗಿರಿ ಅವ್ರಿ. ಗೊತ್ತೇ, ದಟ್ ಇಸ್ 1969 ನಲ್ಲಿ ವಿ ಗಿರಿ ಅವರು ಏನ್ ಮಾಡ್ತಾರೆ ಗೊತ್ತ್ರಿ? ಆಕ್ಚುಲಿ ನೋಡ್ಕೊಡ್ರಿ, ವಿ ಗಿರಿ ಅವರು ಆಕ್ಚುಲಿ ಇವರು ರಾಷ್ಟ್ರಪತಿಯ ಚುನಾವಣೆಗೆ ನಿಂತಾಗ ಮತ್ತೆ ನೋಡ್ರಿ ಪ್ರೀವಿಯಸ್ ವೇಕೆಂಟ್ ಮಾಡ್ಬೇಕಲ್ಲ, ಅಂದ್ರೆ ರಾಷ್ಟ್ರಪತಿ ಚುನಾವಣೆ ನಿಂತಾಗ ಪ್ರೀವಿಯಸ್ ವೇಕೆಂಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಪೋಸ್ಟ್ ಹೋಗ್ಬೇಕು. ಸೊ ಹೀಗಾಗಿ ದಟ್ ಇಸ್ ನಿಮ್ ಎಕ್ಸಾಮ್ ಕೇಳ್ಬೋದು, ವಿ ಗಿರಿ ಅವರು ಏನ್ ಗೊತ್ತ್ರಿ? ದಟ್ ಇಸ್ ರಾಷ್ಟ್ರಪತಿ ಚುನಾವಣೆ ಕಾರಣದಿಂದ ಉಪರಾಷ್ಟ್ರಪತಿ ಹುದ್ದೆಗೆ ರೆಸಿಗ್ನೇಷನ್ ಕೊಟ್ಟರು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು? ದಟ್ ಇಸ್ KR ನಾರಾಯಣ್ ಅವರು 1997 ಅಗೇನ್ ಇವರು ಕೂಡ ಏನ್ ಗೊತ್ತ್ರಿ? ಇವ್ರದ್ದು ವಾಟ್ ಇಸ್ ದ ರೀಸನ್ ಫಾರ್ ರೆಸಿಗ್ನೇಷನ್? ಇವ್ರದ್ದು ರೀಸನ್ ಏನ್ರಿ? ದಟ್ ಇಸ್ ರಾಷ್ಟ್ರಪತಿ ಚುನಾವಣೆ. ಆದರೆ ನಿಮ್ಮ ಎಕ್ಸಾಮ್ ಗೊತ್ತಿ ದಟ್ ಇಸ್ ಥರ್ಡ್ ಪರ್ಸನ್ ಅಂದ್ರೆ ನಿಮ್ಮ ಎಕ್ಸಾಮ್ ಕೇಳ್ಬೋದು ಇಲ್ಲಿವರೆಗೆ ಎಷ್ಟು ಉಪರಾಷ್ಟ್ರಪತಿಗಳು ಆರೋಗ್ಯದ ಅಥವಾ ಅನಾರೋಗ್ಯದ ಕಾರಣದಿಂದ ತಮ್ಮ ಪದಕ್ಕೆ ರೆಸಿಗ್ನೇಷನ್ ಕೊಟ್ರಂದ್ರೆ ಸರ್ ಜಗದೀಶ್ ಧನ್ಕರ್ ಅವರು ಈಸ್ ದ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ರಿಸೈನ್ ಇನ್ ದ ನೇಮ್ ಆಫ್ ದಟ್ ಇಸ್ ಮೆಡಿಕಲ್ ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ? ಹೆಲ್ತ್ ಇಶ್ಯೂ ಹೇಳ್ಕೊಂಡು ಉಪರಾಷ್ಟ್ರಪತಿ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ ಗೊತ್ತಿದ್ದ ಜಗದೀಶ್ ಧನ್ಕರ್ ಅವರು. ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಟ್ರಿಗರ್ ಆಗ್ಬೋದು. ಇಲ್ಲಿ ನೋಡಿ ಒಟ್ಟು ಇಲ್ಲಿವರೆಗೆ ತಮ್ಮ ಅವಧಿ ಕಂಪ್ಲೀಟ್ ಆಗೋದಕ್ಕೆ ಮುಂಚೆ ಎಷ್ಟು ಉಪರಾಷ್ಟ್ರಪತಿಗಳು ರೆಸಿಗ್ನೇಷನ್ ಮಾಡಿದೆ? 3 ಅಂತ ಹಾಕ್ರಿ. ಎಷ್ಟು ಟೋಟಲ್? 3 ಅಂತ. ಅದರಲ್ಲಿ ಕ್ವಶನ್ ಕೇಳ್ತಾನ, ಇಲ್ಲಿವರೆಗೆ ಎಷ್ಟು ಉಪರಾಷ್ಟ್ರಪತಿಗಳು ಆರೋಗ್ಯದ ಅಥವಾ ಅನಾರೋಗ್ಯದ ಕಾರಣದಿಂದ ರೆಸಿಗ್ನೇಷನ್ ಹೊಂದಿದ್ದಾರೆ ಅಂದಾಗ ಅವಾಗ ಒಂದು ಮಾತ್ರ. ಪ್ಲೀಸ್ ರಿಮೆಂಬರ್, ಅಂದ್ರೆ ಇವ್ರು ಮಾತ್ರ. ಸೊ ದಿಸ್ ಹೌ ದೇ ವಿಲ್ ಫ್ರೇಮ್ ಅ ಕ್ವಶನ್. ಅಂದ್ರೆ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಬಂದಾಗ ಸ್ವಲ್ಪ ಅದರಿಂದ ಸ್ಟ್ಯಾಟಿಕ್ ನೋಡ್ಕೊಡ್ರಿ. ಅಂಡ್ ಯು ವಿಲ್ ಆಲ್ಸೋ ಪ್ಲೀಸ್ ಸ್ಟಾರ್ಟ್ ಥಿಂಕಿಂಗ್ ದಟ್ ಹೌ ಎಕ್ಸಾಕ್ಟ್ಲಿ ದೇ ಕ್ಯಾನ್ ಫ್ರೇಮ್. ಯಾವ ತರ ನೆಕ್ಸ್ಟ್ ಏನ್ ಬರ್ಬೋದ್ರಿ? ಇವರ ಕಾರ್ಯ ಅಂದ್ರೆ ಇವರ ವರ್ಕ್ ಮೇಲೆ ಬರ್ಬೋದಲ್ಲ, ಏನೇನಪ್ಪ ಅಂದ್ರೆ ನಥಿಂಗ್ ಬಟ್ ವಾಟ್ ಇಸ್ ದ ರೋಲ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇಂಡಿಯನ್ ಡೆಮೋಕ್ರಸಿ. ಅಂದ್ರೆ ಉಪರಾಷ್ಟ್ರಪತಿ ಏನೋ ಕಾರ್ಯಗಳ ಮೇಲೆ ಕೇಳೋದು. ಸೊ ಉಪರಾಷ್ಟ್ರಪತಿ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇದೆ. ಐದರ್ ದೇ ವಿಲ್ ಆಸ್ಕ್ ಬ್ಯಾಕ್ಗ್ರೌಂಡ್ ಹೆಂಗ್ ಟ್ವಿಸ್ಟ್ ಮಾಡ್ತಾರ? ಇಲ್ಲಿವರೆಗೆ ಆರೋಗ್ಯದ ಕಾರಣದಿಂದ ಎಷ್ಟು ಉಪರಾಷ್ಟ್ರಪತಿಗಳು ನಮ್ಮ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ತಮ್ಮ ಅವಧಿಗಿಂತ ಮುಂಚೆ ಅಂದಾಗ ನಾನು ಮತ್ತೆ 3 ಬ್ಯಾಟ್ ಹೊಡೆದಿತ್ತು. ಬಟ್ ಇವರಿಬ್ರು ರೆಸಿಗ್ನೇಷನ್ ಕೊಟ್ಟಿದ್ದು ರಾಷ್ಟ್ರಪತಿ ಚುನಾವಣೆ ನಿಲ್ಲುವ ಸಲುವಾಗಿ ಬಟ್ ಅನಾರೋಗ್ಯದಂತ ಇವರೇ ಫಸ್ಟ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಓಕೆ, ನ್ಯೂಲಿ ಅಪಾಯಿಂಟ್ ಆದ್ರೆ ನ್ಯೂಲಿ ಅಪಾಯಿಂಟ್ ಮೇಲೆ ಕೇಳ್ತಾನೆ, ಇಲ್ಲ ಈ ತರ ಬ್ಯಾಕ್ ಗ್ರೌಂಡ್ ಕೇಳ್ತಾನೆ. ಸೊ ಪ್ಲೀಸ್ ಈ ತರ ಟಾಪಿಕ್ಸ್ ನ ಚೆನ್ನಾಗಿ ಅನಲೈಸಿಸ್ ಮಾಡ್ಕೊಂಡವ್ರಿ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೇನೆ. ನೆಕ್ಸ್ಟ್ ಒನ್
Okay, India ranks. Try to understand this question. ಯಾಕಂದ್ರೆ ಇದ್ರ ಬಗ್ಗೆ ನೋಡಿ ಪದೇ ಬರ್ತಾ ಇರಿ. India ranks fourth globally in renewable energy installed capacity. And what is the rank of solar capacity? ಹಾಗಾದ್ರೆ ಇಲ್ಲಿ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಏನಿದೆ ಗೊತ್ತ್ರಿ, ಇಂಡಿಯಾ ಗ್ಲೋಬಲಿ ಬಿಕಮ್ ಫೋರ್ತ್ ಅಂತ ಹೇಳ್ತಾನೆ. ಎದ್ರ ಮೇಲೆ? ರಿನ್ಯೂವಬಲ್ ಸೋರ್ಸ್. ವಾಟ್ ಡು ಮೀನ್ ಬೈ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಗೊತ್ತ್ರಿ ನಾವು, ವಾಟ್ ಡು ಮೀನ್ ಬೈ ರಿನ್ಯೂವಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನ ಅಂದ್ರೆ ವಾಟ್ ಯು ಕಾಲ್ ದಟ್ ಇಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಅಂದ್ರೆ ಯಾವುದಾದ್ರೂ ಒಂದು ಇಂಧನವನ್ನು ನಾವು ಶಕ್ತಿ ಉತ್ಪಾದನೆಗೆ ಬಳಸುತ್ತೇವಲ್ಲ, ನಾವು ಎಷ್ಟೇ ಬಳಸಿದರೂ ಕೂಡ ಅದರಿಂದ ಅದು ನಾಶವಾಗ್ತಾ ಇಲ್ಲ ಮತ್ತು ಅದರಿಂದ ಯಾವುದೇ ಪರಿಸರದಲ್ಲಿ ತೊಂದರೆ ಆಗ್ತಾ ಇಲ್ಲ. ಅವಕ್ಕೆ ನಾವಂತಾರೆ ಅವಕ್ಕೆ ನವೀಕರಿಸಬಹುದಾದಂದ್ರೆ ಸರ್ ಎನಿ ಫ್ಯೂಲ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಎನರ್ಜಿ, and due to that production of energy, if environmental activity is not disturbed and that energy, that fuel is not at all extinct or not at all decreasing, then we call as a ನವೀಕರಿಸಬಹುದಾದ ಇಂಧನ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡ್ತಾನೆ. ಸೊ ದೇ ಆರ್ ಟಾಕಿಂಗ್ ಅಬೌಟ್ ಇನ್ಸ್ಟಾಲೇಷನ್ ಅಂದ್ರೆ ಯಾರ್ಯಾರು ಏನೇನು ಕಮಿಟ್ಮೆಂಟ್ ತಗೊಂಡ್ರಿ ಏನಂತಂದ. ಸರ್ ಇದು ಇನ್ಸ್ಟಾಲೇಷನ್ ಅಂತ ಸ್ಟಾರ್ಟ್ ಆಗಿದೆ ಯಾವಾಗ? ದಟ್ ಇಸ್ 2015 or climate change related meeting, that is 21st meeting, commonly we call as ಪ್ಯಾರಿಸ್ ಒಪ್ಪಂದ. ನೆನಪಿಟ್ಟುಕೊಡ್ರಿ, ಪ್ಯಾರಿಸ್ ಒಪ್ಪಂದ ಅಂದ್ರೆ ಹವಾಮಾನ ಬದಲಾವಣೆ ಮೀಟಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಪ್ಯಾರಿಸ್ ಒಪ್ಪಂದ ಅಂದ್ರೆ ಹಿಂದ್ ನೋಡ್ಕೊಡ್ರಿ, ದಟ್ ಇಸ್ 1995 ಇಂದ COP, ದಟ್ ಇಸ್ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇವ್ರು ಏನ್ ಮಾಡ್ತಾರೆ, 1991 COP ಒಂದು ಮೀಟಿಂಗ್ ಮಾಡ್ತಾರೆ. COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಇಲ್ಲಿ ಪಾರ್ಟಿ ಅಂದ್ರೆ ಏನ್ರಿ, ಪ್ರತಿಯೊಬ್ಬ ದೇಶದ ಪ್ರತಿನಿಧಿಯನ್ನು ನಾವೇನಂತೀವಿ ಪಾರ್ಟಿ ಅಂತೇಳಿ. ಕಾನ್ಫರೆನ್ಸ್ ಅಂದ್ರೆ ಏನ್ರಿ, ಸಮ್ಮೇಳನಗಳಿದ್ರೆ. ಸರ್ ಸಮ್ಮೇಳನಗಳಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮೀಟಿಂಗ್ ಅಲ್ಲಿ ಸಮ್ಮೇಳನಗಳಂದ್ರೆ ಬೇರೆ ಬೇರೆ ದೇಶಗಳು ಪಾಲ್ಗೊಂಡು ಹಲವು ವಿಚಾರಗಳು ಅಂದ್ರೆ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದ್ರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ಇನ್ ಕೇಸ್ ತೆಗೆದುಕೊಂಡ್ರು ಕೂಡ ಅವನ್ನು ಪಾಲಿಸುವುದು ಕಡ್ಡಾಯವೇನಲ್ಲ. ಇಟ್ಸ್ ಆಲ್ ಡಿಪೆಂಡ್ ಆನ್ ದಿಯರ್ ಕಂಟ್ರಿ. ಅಂದ್ರೆ ದ ಕಾನ್ಫರೆನ್ಸ್ ಆರ್ ದೋಸ್ ಇಂಟರ್ನ್ಯಾಷನಲ್ ಮೀಟಿಂಗ್ ಇನ್ ವಿಚ್ every country ಅಂದ್ರೆ responsible countries are going to sit together in particular location and they will discuss about various problems. Either they will take action, they will take a decision, or they will take a decision, or they cannot take a decision. But those decisions are not binding ಅಂದ್ರೆ ಕಂಪಲ್ಸರಿ ಅಲ್ಲಿ ಅಂತ. ಸೊ ಹೀಗಾಗಿ ಎಲ್ಲರೂ ಪ್ರತಿ ವರ್ಷ ಬರ್ತಿರಪ್ಪ, ಅದನ್ನ ಮಾಡ್ತೀನಿ ಪ್ರಾಮಿಸ್ ಮಾಡಿ. ಇಲ್ಲ, ಒಂದ್ ಕೆಲಸ ಮಾಡಿ, ನೀವೇನ್ ಮಾಡ್ಬಿಡ್ರಿ, 5 ವರ್ಷಕ್ಕೊಮ್ಮೆ ನಿಮ್ಮ NDC ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಹೇಳ್ರಿ ಅಂದ್ಬಿಡ್ತಾರೆ. ಸೊ ಹೀಗಾಗಿ ಈ ಮೀಟಿಂಗ್ ಅಲ್ಲಿ ಭಾರತ ಒಂದು ಪ್ರಾಮಿಸ್ ಮಾಡ್ತೀವಿ ಏನಂತಾರೆ, ನಾವು 2030 ಒಳಗಡೆ ಅಂದ್ರೆ ವಿ ಹ್ಯಾವ್ ದಟ್ ಇಸ್ 15 ಇಯರ್ ಗೋಲ್ ಇದೆ. 2030 ಭಾರತ 500 ಗಿಗಾವ್ಯಾಟ್ ವಿದ್ಯುತ್ತನ್ನು ಎಲ್ಲಿಂದ ತಗೊಂಡ್ಬರ್ತೇನೆ ಅಂತ ಹೇಳ್ತಾರ. ದಟ್ ಇಸ್ ನವೀಕರಿಸಬಹುದಾದ್ರಿಂದ. ಸರ್ ಭಾರತ 2030 ನಾವು ಸರ್ ಪಳೆವಳಿಕೆ ಇಂಧನಗಳಿಂದ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ 500 ಗಿಗಾವ್ಯಾಟ್ ಮಾಡ್ತೀವಿ ಅಂತ ಹೇಳಿ. ಯಾವಾಗ್ರಿ? ಬೈ 2000. ಇದ್ರಾಗ ಏನ್ ಹೇಳ್ತಾರ, ಇದರಲ್ಲಿ 200 ಗಿಗಾವ್ಯಾಟ್ ವಿದ್ಯುತ್ ನಾವು ದಟ್ ಇಸ್ ಸೌರಶಕ್ತಿ ಅಂದ್ರೆ ಸೋಲಾರ್ ಇಂದನೂ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸರ್ in 2015, that is Paris Agreement, India said that by 2030 India is going to produce that is 50 gigahertz watt electricity by renewable source of energy. ನಾವು ನವೀಕರಿಸಬಹುದಾದ ಇಂಧನದಿಂದ ನಾವು 500 ಗಿಗಾವ್ಯಾಟ್ ಮಾಡ್ತೀವಿ. ಅದರಲ್ಲಿ 200 ಗಿಗಾವ್ಯಾಟ್ ಏನ್ ಮಾಡ್ತೀವಿ, ಸೌರಶಕ್ತಿಯಿಂದನೇ ಮಾಡ್ತೀವಿ ಅಂತ ಹೇಳ್ತಾರೆ. ಸೌರಶಕ್ತಿ. ಹಾಗಾದ್ರೆ ಇಲ್ಲಿ ನೋಡಿ, ದಟ್ ಇಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಗೆ ಯಾವ ಇಂಧನ ಹೇಳ್ತೇನೋ, ದಟ್ ಇಸ್ ಒಂದು ಸೋಲಾರ್. ನೆಕ್ಸ್ಟ್ ಏನ್ರಿ, ವಿಂಡ್. ನೆಕ್ಸ್ಟ್ ಏನ್ರಿ, ವಾಟರ್ಗೆ ಏನಂತೇನೋ ಹೈಡಲ್ ಅಂದಿರ್ತೇವೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಟೈಡಲ್. ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಇಲ್ಲಿ ಮೇನ್ಲಿ ಫೋಕಸ್ ಮಾಡೋದು ನಾವು ಸೋಲಾರ್, ವಿಂಡ್ ಅಂಡ್ ಹೈಡಲ್ ಅಂತ ಇರ್ತೇವೆ. ಸೊ ಹೀಗಾಗಿ 500 ಗಿಗಾವ್ಯಾಟ್ ಅಲ್ಲಿ 200 ಗಿಗಾವ್ಯಾಟ್ ನಾವು ಸೌರ ಶಕ್ತಿನ ತಗೊಂಡ್ಬರ್ತೇವೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತ ಏನಾರು ಮಾಡ್ತಾ ಇದೆ ನೋಡ್ಬೇಕಲ್ಲ. ಸೊ ಹೀಗಾಗಿ ನೋಡ್ಕೊಡ್ರಿ ಸರ್, ಭಾರತ 2030 ಅಂದ್ರೆ ಇನ್ನು ನಮ್ಗೆ ಏನ್ ಗೊತ್ತ್ರಿ, ಇನ್ನು 5 ವರ್ಷ ಟೈಮ್ ಇತ್ತು. ಆದ್ರೆ ಭಾರತ 2022 ಈ ಸೌರಶಕ್ತಿಯನ್ನು ಗುರಿಯನ್ನು ಸಾಧಿಸ್ಬಿಟ್ಟಿವಿ ನಾವು. India have achieved 200 gigawatt from solar energy in 2022. ಅಂದ್ರೆ 8 ವರ್ಷಕ್ಕಿಂತ ಮುಂಚೆನೆ ಭಾರತ ಇದನ್ನ ಅಚೀವ್ ಆಗೈತೆ ಅಂದ್ರೆ ನಿಮ್ಮ ಎಕ್ಸಾಮ್ ಕೇಳುವುದು. ಹಾಗಾದ್ರೆ ಇಲ್ಲಿ ನೋಡಿ, ವರದಿಯನ್ನು ಯಾರು ಬಿಡ್ತಾರ, ಈ ವರದಿಯನ್ನು ಯಾರು ಬಿಟ್ಟಾರ ಗೊತ್ತಾ, ದಟ್ ಇಸ್ ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಅರೇನಾ ಅಂತಿದೆ ಸಂಸ್ಥೆ ಹೆಸರು ನೋಡ್ಕೊಡಿ. ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಅಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಅಂತಿದೆ. ದಟ್ ಇಸ್ ಹೆಡ್ ಕ್ವಾರ್ಟರ್ ಇದೆ UAE.
ಈ ಸಂಸ್ಥೆ ಕೇಂದ್ರ ಕಚೇರಿ ಎಲ್ರಿ UAE ದಟ್ ಇಸ್ 2009 ಸ್ಟಾರ್ಟ್ ಮಾಡ್ಯಾರ. ಸೊ ಇವರು ಯಾವ್ಯಾವ ದೇಶ ಏನೇನು ಪ್ರಾಮಿಸ್ ಮಾಡ್ಕೊಂಡು ಹೋಗಿರ್ತಾರಲ್ಪ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಇವರು ಬಿಟ್ಟ ವರದಿಯಲ್ಲಿ ಟೋಟಲ್ ನೋಡಿ, ದಟ್ ಇಸ್ ಇಂಡಿಯಾ ರ್ಯಾಂಕ್ಸ್ 4th ಗ್ಲೋಬಲಿ ಇನ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಇನ್ಸ್ಟಾಲ್ಡ್. ಇಲ್ಲಿ ನೋಡ್ರಿ, ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಸೋಲಾರ್, ವಿಂಡ್, ವಾಟರ್, ಹೈಡಲ್ ಇವೆಲ್ಲ ಸೇರ್ಕೊಂಡೇನ್ರಿ ರಿನ್ಯೂವಬಲ್ ಸೋರ್ಸ್ ಆಫ್. ಹಾಗಾದ್ರೆ ಇವೆಲ್ಲ ಸೇರಿದ್ರೆ ಇವ್ರು ಒಂದು ರಿಪೋರ್ಟ್ ಬಿಡ್ತಾರೆ. ಇವೆಲ್ಲ ಸೇರಿದ್ರೆ ಅತಿ ಹೆಚ್ಚು ಇನ್ಸ್ಟಾಲ್ ಮಾಡಿದ್ರಿ ಚೀನಾ, ಸೆಕೆಂಡ್ ಪ್ಲೇಸ್ಗೆ ಆದ್ರಿ ಅಮೇರಿಕಾ, ಥರ್ಡ್ ಪ್ಲೇಸ್ಗೆ ಆದ್ರಿ ದಟ್ ಇಸ್ ಜರ್ಮನಿ, 4th ಪ್ಲೇಸ್ ಯಾವ್ದಿತ್ತು ಭಾರತ. ಪ್ಲೀಸ್ ರಿಮೆಂಬರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಎಕ್ಸಾಮ್ ಅಲ್ಲಿ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿನ ಟೋಟಲ್ ಇನ್ಸ್ಟಾಲ್ ಮಾಡೋದ್ರಿಗೆ ಭಾರತ ರ್ಯಾಂಕಿಂಗ್ ಎಷ್ಟಿದೆ, ದಟ್ ಇಸ್ 4th. ಅದರಲ್ಲಿ ಪರ್ಟಿಕ್ಯುಲರ್ಲಿ ಇಫ್ ದೇ ಆರ್ ಗೋಯಿಂಗ್ ಟು ಆಡ್, ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಏನ್ ಕೇಳ್ತಾನೆ ಗೊತ್ತ್ರಿ, ಪರ್ಟಿಕ್ಯುಲರ್ ಏನ್ ಹೇಳ್ತಾನೆ ಅದ್ರ ಸೋಲಾರ್ ಎನರ್ಜಿ ಒಳಗೆ ಎಷ್ಟು ಬಂದೈತಿ ಇಂಡಿಯಾ ಅಂತ ಹೇಳಿದ್ರೆ, ಸರ್ ಇದರಲ್ಲಿ ಸೌರಶಕ್ತಿ ಕೆಪಾಸಿಟಿ ಇದರಲ್ಲಿ ಏನ್ ಮಾಡಿ ನಾವು ಟಾಪ್ ಅಗೇನ್ ಚೀನಾನೇ ಇದೆ ಟಾಪ್, ಸೆಕೆಂಡ್ ಪ್ಲೇಸ್ ನೋಡ್ರಿ. ಟೋಟಲ್ ಎಲ್ಲ ರಿನ್ಯೂಬಲ್ ಅಂತಂದ್ರೆ ಸೋಲಾರ್, ವಿಂಡ್, ವಾಟರ್, ಹೈಡಲ್ ಎಲ್ಲ ಬರ್ತವ್ರಿ. ಎಲ್ಲದ್ರೊಳಗೂ ಇಂಡಿಯಾ ಎಷ್ಟ್ರಿ 4ನೇ ಪ್ಲೇಸ್ ಐತ್ರಿ. ಆದ್ರೆ ಪರ್ಟಿಕ್ಯುಲರ್ ಸೌರಶಕ್ತಿ ಅಂತ ಬಂದಾಗ ಚೀನಾ, ಅಮೇರಿಕಾ, ಥರ್ಡ್ ಪ್ಲೇಸ್ ಭಾರತ, 4th ಪ್ಲೇಸ್ ಜರ್ಮನಿ ಇದೆ. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ನೋಡ್ಕೊಡ್ರಿ, ನಾವು ಓದಿರ್ತೀವ್ರಿ, ಓದಿದ ಕ್ವಶನ್ ಎದಕ್ಕೆ ಟ್ವಿಸ್ಟ್ ಮಾಡ್ತಾವ, ದಿಸ್ ಇಸ್ ಹೌ ದೇ ಆರ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಟೋಟಲ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಕೆಪಾಸಿಟಿ ಇಂಡಿಯಾ ಇಸ್ ದ 4th ಕಂಟ್ರಿ, ಬಟ್ ಪರ್ಟಿಕ್ಯುಲರ್ ಇನ್ ದಟ್ ಸೌರಶಕ್ತಿ ಅಂತ ಕೇಳಿದ್ರೆ ದಟ್ ಇಸ್ 3rd ಪ್ಲೇಸ್. ಅಂದ್ರೆ ಕೇಳ್ಬೋದು ಇತ್ತೀಚೆಗೆ ಭಾರತ ಈ ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿಕೊಂಡು 3ನೇ ಸ್ಥಾನದಲ್ಲಿ ಸೌರಶಕ್ತಿ ಬಂದಿದೆ ಅಂತ ಕೇಳ್ಬೋದು. ಸೊ ಹೀಗ ನೆನ್ಪಿಟ್ಕೊಂಡು ದಟ್ ಇಸ್ ಜರ್ಮನಿ. ಇದ್ರೇನ್ ಮಾಡ್ತಾರೆ, ಸ್ವಲ್ಪ ಸ್ಟ್ಯಾಟಿಕ್ ಕೇಳ್ಬೋದು. ಸ್ಟ್ಯಾಟಿಕ್ ಇನ್ ದ ಸೆನ್ಸ್ ಎಲ್ಲೆಲ್ಲಿಂದ ಏನಾದ್ರೂ ತಗೊಂಡಿದಾರ ಭಾರತ. ಸರ್ ಇದೇ ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಪ್ರಪೋಸಲ್ ಇಟ್ಟರೆ ಇಂಡಿಯಾದ ಪ್ರಪೋಸಲ್ ತರಕ್ಕೆ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ ಗೊತ್ತ್ರಿ, ಸರ್ ಈ ಭಾಗದಲ್ಲಿ ಬರುವ ಉಷ್ಣ ವಲಯದಲ್ಲಿ ಬರುವ ನಾವು ಏನಂತಾರ ದ ಸೂರ್ಯಪುತ್ರರು ಅಂತ ಹೇಳ್ತಾರೆ. ಅಂದ್ರೆ ಸರ್ ವಿ ಆರ್ ಸೂರ್ಯಪುತ್ರ ಅಂದ್ರೆ ದ ಕಂಟ್ರಿ ವಿಚ್ ಆರ್ ಗೋಯಿಂಗ್ ಟು ಫಾಲ್ ಆನ್ ಎ ಟ್ರೋಪಿಕಲ್ ರೀಸನ್ ಬಿಕಾಸ್ ಥ್ರೂಔಟ್ ದ ಇಯರ್ ವಿ ಹ್ಯಾವ್ ಎ ಸನ್ ರೈಸ್. ಅಂದ್ರೆ ವರ್ಷ ಪೂರ್ತಿ ಬಿಸಿಲು ಬರ್ತೈತಿಲ್ಲ, ಅದಕ್ಕೆ ಇವ್ರಿಗೆ ಸೂರ್ಯಪುತ್ರ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದೇ 2015 ಸಹಿ ಹಾಕ್ತಾರಿ. ಯಾಕೆ ನಾವು ಒಂದು ಗುಂಪು ಮಾಡ್ಬೋದು ಅಂತ, ಅದಕ್ಕೆ ನೋಡಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತೇಳಿ ಹಾಗಾಗಿ ಪ್ರಪೋಸಲ್ ಕೊಟ್ಟರು ನಾವೇ ಇರೋದ್ರಿಂದ. ಸೊ ಭಾರತದಲ್ಲಿ ಕೇವಲ ಒಂದೇ ಒಂದು ಅಂತಾರಾಷ್ಟ್ರೀಯ ಕೇಂದ್ರ ಕಚೇರಿ ಇದೆ, ಅದಕ್ಕೆ ಗುರುಗ್ರಾಮ್ ಹರಿಯಾಣದಲ್ಲಿದೆ. ದಟ್ ಇಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್. ಸರ್ 2017 ಸಹಿ ಆಗ್ತಾ. ಹಾಗಾದ್ರೆ ಇದರ ಪ್ರಸ್ತುತ ಸದಸ್ಯರಷ್ಟು, ದಟ್ ಇಸ್ 120. ಸಿ ಇದು ಕೀಪ್ ಆನ್ ಚೇಂಜ್ ಆಗ್ತಾರೆ. ಸಮ್ ಕಂಟ್ರೀಸ್ ಒಮ್ಮೆ ವಾಪಸ್ ತಕ್ಕೊಂತು, ಒಮ್ಮೆ ಮತ್ತೆ ಜಾಯ್ನ್ ಆಗ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದ ಮೆಂಬರ್. ಇಫ್ ರೀಸೆಂಟ್ಲಿ ಎನಿ ಮೆಂಬರ್ ಹ್ಯಾವ್ ಜಾಯ್ನ್ ಕೇಳ್ತಾನೆ. ಸೊ ಪ್ಲೀಸ್ ರಿಮೆಂಬರ್, ಇದು ಕೇವಲ ಒಂದೇ ಒಂದು ಕೇಂದ್ರ ಕಚೇರಿ ಭಾರತದಲ್ಲಿದೆ. ನೋಡ್ರಿ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂದ್ರೆ ಪ್ರಪೋಸಲ್ ಇದೆ, ಇಂಡಿಯಾದಲ್ಲಿ ಸ್ಥಾಪನೆ ಮಾಡ್ಕೊಂಡು ಪ್ರಪೋಸಲ್ ಇದೆ, ಬಟ್ ಈಗ ಸದ್ಯ ಇರೋದಂತ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್. ಹಾಗಾದ್ರೆ ಭಾರತ ಮತ್ತೇನು ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ಯಾ, ಇಷ್ಟ ನೋಡಿ. ಸಡನ್ಲಿ ಇಂಡಿಯಾ ಸೌರಶಕ್ತಿಯಲ್ಲಿ ಭಾರತ 3rd ಪ್ಲೇಸ್ ಬರ್ಬೇಕಂದ್ರ ಭಾರತ ಏನ್ ಮಾಡಿದ್ರಿ ಸರ್, ಭಾರತ ಸರ್ಕಾರ ಪ್ರಧಾನಮಂತ್ರಿ ಕುಸುಮ ಯೋಜನೆ ಅಂತ ತಗೊಂಡ್ಬಂದಿದ್ರಿ. The government of India launched that Pradhan Mantri Kusuma Yojana. Under this scheme, the central government is providing subsidized solar panel to the farmers, where they can have installation of the solar plant if there is a non-irrigation land. Right? ಒಬ್ಬ ರೈತ ತನ್ನ ಹೊಲದಲ್ಲಿ ಸ್ವಲ್ಪ ಭಾಗ ಬಂಜರು ಭೂಮಿ ಇದ್ದರೆ ಆ ಬಂಜರು ಭೂಮಿಯಲ್ಲಿ ಸೋಲಾರ್ ಪ್ಯಾನಲ್ ಹಾಕಿಲಿಂದ ವಿದ್ಯುತ್ ಅನ್ನು ತಯಾರು ಮಾಡಲಿ, ಅದಕ್ಕೆ ನಾವು ಸಬ್ಸಿಡಿಯಾಗಿ ಕೊಡಿಸ್ತೀವಿ ಅಂತ ಅದಕ್ಕೆ PM ಕುಸುಮ್ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಸ್ತುತ ನೋಡಿ ಪ್ರಪಂಚದ ಅತಿ ದೊಡ್ಡ ಸೌರ ಶಕ್ತಿ ಘಟಕಗಳು, ಇದ್ರ ಮೇಲೆ ಕ್ವಶನ್ ಆಗ್ಬೋದು ಸರ್. ಆಕ್ಚುಲಿ ಇಂಡಿಯಾ ಟಾಪ್ ಅಲ್ಲಿ ಇತ್ತು, ಬಟ್ ಇವಾಗ ಟಾಪ್ 10 ಅಲ್ಲಿ ಇಂಡಿಯಾ ಬರಲ್ಲ. ಯಾಕಂದ್ರೆ ಎಲ್ಲಾ ಟಾಪ್ ಅಂದ್ರೆ 1 ರಿಂದ 10 ಯಾರು ತಗೊಂಡ್ರೆ ಗೊತ್ತ್ರಿ, ಯಾರು ಚೀನಾದವರು ಅದಾವ, ಅಂದ್ರೆ ಚೀನಾ ಇದ್ದಾರ ಅದು. ಬಟ್ ಈಗ ಭಾರತದಲ್ಲಿ ನೋಡ್ರಿ, ಜಸ್ಟ್ 6 ತಿಂಗಳು ಓದ್ಬೇಕಾರೆ ಹೆಂಗ್ ಮಾಡ್ತಿದ್ರು, ಪ್ರಪಂಚದ ಅತಿ ದೊಡ್ಡ ಸೌರ ಶಕ್ತಿ ಘಟಕ ಬಾದ್ಲಾ, ಸೆಕೆಂಡು ಪಾವಗಡ್ ಅಂತ ಓದಿದ್ರು. ಬಟ್ ಇವಾಗ ನೋಡ್ರಿ ಭಾರತದ, ಯಾಕಂದ್ರೆ ಚೀನಾದವರಿಗೆ ಪ್ರಪಂಚದ ಅತಿ ದೊಡ್ಡ ಸೌರಶಕ್ತಿ ಅವ್ರಿಗೂ ಐತಿ, ಭಾರತದ ಅತಿ ದೊಡ್ಡ ಸೌರಶಕ್ತಿ ಘಟಕ ಅಂದ್ರೆ ಏನ್ರಿ ಟಾಪ್ ಅಲ್ಲಿ ಬರೋದು ದಟ್ ಇಸ್ ಬಾದ್ಲಾ ರಾಜಸ್ಥಾನ್. ಸೆಕೆಂಡ್ ಬರೋದ್ರಿ ದಟ್ ಇಸ್ ಪಾವಗಡ್ ದಟ್ ಇಸ್ ತುಮಕೂರು ಮೀನ್ಸ್ ಕರ್ನಾಟಕ ರೀ. ಸೊ ಸ್ವಲ್ಪ ಈ ತರ ಸ್ಟ್ಯಾಟಿಕ್ ಪೋರ್ಷನ್ ನೆನ್ಪಿಟ್ಕೊಡ್ರಿ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ 3rd. ಯಾಕಂದ್ರೆ ಏನ್ ಕೇಳ್ತಾನ, ಸೋಲಾರ್ ಅಂದ್ರೆ ಸೌರಶಕ್ತಿಯಲ್ಲಿ ಎಷ್ಟನೇ ಸ್ಥಾನ ಅಂದ್ರೆ 3rd ಪ್ಲೇಸ್ ಬಂದೈತಿ. ಟೋಟಲ್ ಎಲ್ಲ ಅಂದ್ರೆ ಸೋಲಾರ್ ವಿಂಡ್ ವಾಟರ್ ಅಂತ ಬಂದಾಗ ಎಲ್ಲಿ ಬರ್ತೀವಿ ನಾವು 4th ಪ್ಲೇಸ್. ಟೋಟಲ್ ಬಂದಾಗ 4th ಪ್ಲೇಸ್. ಬಟ್ ಈಗ ಸದ್ಯ ಸೌರ ಅಂತಂದ್ರೆ ದಟ್ ಇಸ್ 3rd ಪ್ಲೇಸ್. ಹಾಗಾದ್ರೆ ನಿಮ್ಗೆ ಇನ್ನೊಂದು ಕೇಳ್ಬೋದು, ಹಾಗಾದ್ರೆ ಇದ್ರ ಮೇಲೆ ಮತ್ತೇನಾದ್ರು ಸ್ಟೇಟ್ಮೆಂಟ್ ಫ್ರೇಮ್ ಮಾಡೋದ,
ಎಸ್ ಸರ್, ದೇ ವಿಲ್ ಫ್ರೇಮ್ ಅ ಸ್ಟೇಟ್ಮೆಂಟ್. ಹೆಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ ಸರ್? ಪ್ರಪಂಚದಲ್ಲಿ 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 ಅತಿ ಹೆಚ್ಚು ವಿದ್ಯುತ್ ಅನ್ನು ಬಳಕೆ ಮಾಡುವ ದೇಶಗಳು ಅಂತ ಬರ್ತಾರೆ. ಅದರಲ್ಲೇ ಕೂಡ ಟಾಪ್ ಚೀನಾ, ಎಲ್ಲಿ ಉತ್ಪಾದನೆ ಜಾಸ್ತಿ ಇರ್ತೈತೆ ಅಲ್ರಿ, ವಸ್ತುಗಳ ಉತ್ಪಾದನೆ ಅಲ್ಲಿ ಜಾಸ್ತಿ ವಿದ್ಯುತ್ ಬೇಕಲ್ಲ. ಸೆಕೆಂಡ್ ಬರೋದು ಅಮೆರಿಕ, ಥರ್ಡ್ ಬರೋದು ಭಾರತ ರೀ. ಅಂದ್ರೆ ದ ಲಾರ್ಜೆಸ್ಟ್ ಎಲೆಕ್ಟ್ರಿಸಿಟಿ ಯುಟಿಲೈಸರ್ಸ್ ಇನ್ ದ ವರ್ಲ್ಡ್, ದಟ್ ಇಸ್ ಇಂಡಿಯಾ ಇಸ್ ದ ಥರ್ಡ್ ಪ್ಲೇಸ್. ಅದೇ ಟೈಪ್ ಭಾರತದಲ್ಲಿ ಹಾಗಾದ್ರೆ ಈಗ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಮಾತಾಡ್ತೀವಿ. ಈ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅತಿ ಹೆಚ್ಚು ಬರೋದು ಅಂದ್ರೆ ನಮ್ಮ ಫಸ್ಟ್ ಕಾಂಟ್ರಿಬ್ಯೂಷನ್ ಸೋಲಾರ್, ಸೌರಶಕ್ತಿ. ಸೆಕೆಂಡ್ ಪ್ಲೇಸ್ ಬರೋದು ಯಾವುದು? ದಟ್ ಇಸ್ ವಿಂಡ್. ಅದಕ್ಕೆ ಎಲ್ಲ ಕಡೆ ವಿಂಡ್ ಟರ್ಬೈನ್ ಹಾಕ್ತಾರ. ಐ ಥಿಂಕ್ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಸುಜಾನ್ ಅಂತ ಒಂದು ಕಂಪ್ನಿ ಕವರ್ ಮಾಡಿದ್ರಿ. ಥರ್ಡ್ ಪ್ಲೇಸ್ ಬರೋದು ನಮಗೆ ಹೈಡಲ್, ಅಂದ್ರೆ ದಟ್ ಇಸ್ ಜಲ. ಸಿ ಎನಿಥಿಂಗ್ ದೇ ಕ್ಯಾನ್ ಫ್ರೇಮ್ ಆನ್ ದಿಸ್ ಟಾಪಿಕ್. ಅಂದ್ರೆ ಈ ಟಾಪಿಕ್ ಅಲ್ಲಿ ಯಾವ್ದಾರ ರೀತಿಯಲ್ಲಿ ಕ್ವಶನ್ ಫ್ರೇಮ್ ಮಾಡೋದು, ಬಿ ಅಲರ್ಟ್. ಓಕೆ, ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ. ನೆಕ್ಸ್ಟ್ ಒನ್. ಓಕೆ, ಸ್ಪೋರ್ಟ್ಸ್ ಮಿನಿಸ್ಟರ್ ಡಾಕ್ಟರ್ Mansukh Mandaviya urged citizens to devote how many hours to fitness on National Sports Day. See, those are preparing for central jobs, because most of the central jobs online ಇದಾವ್ರಿ. ಸೊ ಹೀಗಾಗಿ ಈ ಸ್ಟಾಟಿಕ್ ಪೋರ್ಷನ್ ಅಲ್ಲಿ ಅವ್ನಿಗೆ ಏನ್ ಮಾಡ್ಬೇಕು ಕ್ವಶನ್, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸರ್, ಕರೆಂಟ್ ಅಫೇರ್ಸ್ ಅಲ್ಲಿ ಫ್ಯೂ ಥಿಂಗ್ಸ್ ಆರ್ ಆಲ್ವೇಸ್ ಗೋಯಿಂಗ್ ಟು ಫಾಲೋ, ದಟ್ ಇಸ್ ದ ಸೈಕ್ಲಿಕ್ ಮ್ಯಾನರ್. ಅಂದ್ರೆ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಒಂದು ಸೈಕಲ್ ಹೋಗ್ತು. ಅಂದ್ರೆ ಈ ವರ್ಷ ಒಂದು ದಿನ ಇದೆ ಅಂದಾಗ ಅದು ನೆಕ್ಸ್ಟ್ ಇಯರ್ ಆ ದಿನದಿಂದ ಬರ್ತೈತಿ. ಬಸ್ ಐ ವಿಲ್ ಟೇಕ್ ಎಕ್ಸಾಂಪಲ್. 2020 PSI 300 post civil exam was conducted on March 8th. ಯಾರಾದ್ರೂ ಬರ್ದಿರಿ ಅನ್ಕೊಂತಾನ, ಇಲ್ಲ ತನ್ನ ಬರ್ದಿಲ್ಲ ಅಂದ್ರೆ ಬೇಕಾದ್ರೆ ಗೋ ಅಂಡ್ ವಾಚ್ ದ ಕ್ವಶನ್. ಸರ್, ಮಾರ್ಚ್ 8ನೇ ತಾರೀಕು ಎಕ್ಸಾಮ್ ಬರೀತಾರ. ಅದೇ ಪೇಪರ್ ಏನ್ ಕೇಳಂದ್ರಿ, ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇ ಇಂಟರ್ನ್ಯಾಷನಲ್ ವುಮೆನ್ ಡೇ ಇಸ್ ಸೆಲೆಬ್ರೇಟೆಡ್ ಅಂತ ಕೇಳ. ಅವತ್ತ ಎಕ್ಸಾಮ್ ಬರೀ ಹಾಕ್ತಾರ. ಅಂದ್ರೆ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್, ಈಗ ಅಂತಾರಾಷ್ಟ್ರೀಯ ದಿನಗಳು, ರಾಷ್ಟ್ರೀಯ ದಿನಗಳು ಅವು ಫಿಕ್ಸ್ ಇರ್ತವೆ ವರ್ಷ. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಜಸ್ಟ್ 2 days ಬೇಕೇನ್ ಮಾಡಿದ್ವಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಮಾಡಿದ್ರಿ. 2023 ಇಂದ 2020 2 ವರ್ಷ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಆಗಸ್ಟ್ 23 ಬರತ್ತನ ನಾವು ಅದ್ರ ಬಗ್ಗೆ ಮಾತಾಡಂಗಿಲ್ಲಲ್ಲ. ಸೊ ನಥಿಂಗ್ ಬಟ್ ಸೈಕ್ಲಿಕ್ ಮ್ಯಾನರ್ ಕರೆಂಟ್ ಅಫೇರ್ಸ್ ಅಂತ. ಸೊ ಹೀಗಾಗಿ ರಾಷ್ಟ್ರೀಯ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾವ ಮಾಡ್ತೀವಿ, ದಟ್ ಇಸ್ 29th August 2025. ಅಂದ್ರೆ ಈ ದಿನದಂದು ನಾವೇನ್ ರಾಷ್ಟ್ರೀಯ ದಿನ ಮಾಡ್ತೀವಿ, ಅದಕ್ಕೆ ಏನಾರಿ ಅಟ್ ಲೀಸ್ಟ್ 1 hour ಆದ್ರೂ ಪ್ಲೀಸ್ ಎಲ್ಲರೂ 1 hour ಆದ್ರೂ ಫಿಸಿಕಲ್ ಆಕ್ಟಿವಿಟಿ ಕೊಡ್ರಿ ಅಂತ ಹೇಳಿ. ಸರ್, ಇಷ್ಟಾದ್ಮೇಲೆ ವಾಟ್ ಆರ್ ದ ಥಿಂಗ್ಸ್ ದೇ ವಿಲ್ ಆಸ್ಕ್. 29th August ಯಾಕಂದ್ರೆ ಪ್ಲೀಸ್ ರಿಮೆಂಬರ್ ದಟ್ ಇಸ್ ದ ಲೆಜೆಂಡ್ ಆಫ್ ಹಾಕಿ ಅಂತ ಹೇಳ್ತೇವೆ. ಸೊ ಹೀಗಾಗಿ ನೋಡ್ರಿ, ಮೇಜರ್ ಧ್ಯಾನ್ ಚಂದ್ ಅವರು, ದಟ್ ಇಸ್ August 29th 1905 ಜನನ ಹೊಂತಾರೆ. ಸೊ ಪ್ಲೀಸ್ ರಿಮೆಂಬರ್. ಯಾಕಂದ್ರೆ ಸಮಟೈಮ್ಸ್ ರೈಲ್ವೆ ಎಕ್ಸಾಮ್, RRB ಎಕ್ಸಾಮ್, ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್ಸ್ ಈ ತರ ಡೇಟ್ ಕೇಳ್ತಾನೆ. ಮೇಜರ್ ಧ್ಯಾನ್ ಚಂದ್. ಹಾಗಾದ್ರೆ ಇವ್ರ ಕಾಂಟ್ರಿಬ್ಯೂಷನ್ ಗೊತ್ತ್ರಿ ಸರ್, ಇಲ್ಲಿವರೆಗೆ ಭಾರತವು 3 ಬಾರಿ ಒಲಿಂಪಿಕ್ಸ್ ಅಲ್ಲಿ ಹಾಕಿನ ಗೆದ್ದಿದೆ. ಅದು ಕೂಡ ಇವರ ಟೈಮ್ ಅಲ್ಲಿ ಅಂತ ಹೇಳ್ತಾರೆ, ಇವರ ಟೈಮ್. ಹಾಗಾದ್ರೆ ಯಾವಾಗ ಕೇಳ್ತಾರೆ, 1928, 1932, ಬಿಕಾಸ್ 4 ವರ್ಷಕ್ಕೊಮ್ಮಗೈತ್ರಿ ಒಲಿಂಪಿಕ್ಸ್. 1936 ಅಂದ್ರೆ ಸರ್ ಈ 3 ಒಲಿಂಪಿಕ್ಸ್ ಅಲ್ಲಿ ಭಾರತವು ಸರ್ ಗೋಲ್ಡ್ ಮೆಡಲ್ ಗೆದ್ದಿದೆ. ಅಂದದ ಮೇನ್ ಪರ್ಸನ್ ಕೊಡಿಸ ಮೇಜರ್ ಧ್ಯಾನ್ ಚಂದ್. ಹಾಗಾದ್ರೆ ಇವ್ರು ಯಾವ ಪ್ಲೇಯರ್ ಇದ್ರು ಅಂತ ಕೇಳ್ತಾನ. ಸರ್, ಇವ್ರು ಯಾವ ಪ್ಲೇಯರ್ ರೀ? ಸೆಂಟ್ರಲ್ ಫಾರ್ವರ್ಡ್. ಹಾಗೆ ಸರ್ ಇದೇನು ಸರ್ ಸೆಂಟ್ರಲ್ ಫಾರ್ವರ್ಡ್? ಸರ್ ದಿಸ್ ದ ಗ್ರೌಂಡ್. ಓಕೆ, ಇದು ಗ್ರೌಂಡ್ ಅಂದ್ರೆ ಏನ್ ಗೊತ್ತ್ರಿ ಸರ್, ಈ ತರ ಆಬ್ವಿಯಸ್ಲಿ ಇಲ್ಲೊಂದು ಟೀಮ್ ಇಲ್ಲೊಂದು ಇರ್ತೈತಿ ಅಂತ ಕೊಡ್ರಿ. ಅಂದ್ರೆ ಇವ್ರು ಮಧ್ಯದಿಂದ ಫಾರ್ವರ್ಡ್ ಹೋಗೋರಂದ್ರೆ ಇಲ್ಲಿರ್ತಾರೆ, ಸೈಡ್ ಕಾರ್ನರ್, ಲೆಫ್ಟ್ ಕಾರ್ನರ್ ಹಿಂಗಿರ್ತಾರದಾಗ ಇವರು ಮಧ್ಯದ ಗೋಲ್ ಪೋಸ್ಟ್ ಕಡೆ ಹೋಗಂದ್ರೆ ದಟ್ ಇಸ್ ಸೆಂಟ್ರಲ್ ಫಾರ್ವರ್ಡ್. ಇಯರ್ ಕೇಳ್ಬೋದ್ರಿ, 3 ಒಲಿಂಪಿಕ್ ಇಯರ್ ಕೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇದಕ್ಕೆ ಇವ್ರಿಗೆ ಏನ್ ಮಾಡ್ತಾರೆ 1956 ಅಲ್ಲಿ ಭಾರತದ 3ನೇ ಥರ್ಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ದಟ್ ಇಸ್ ಪದ್ಮಭೂಷಣ್ ಕೊಟ್ಟಿದ್ದಾರೆ. ಅಂದ್ರೆ ಇವರಿಗೆ ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದ ಪದ್ಮಭೂಷಣವನ್ನು ಕೊಟ್ಟಿದ್ದಾರೆ. ಹಾಗೆ ಇದನ್ನು ಕೇಳ್ಬೋದು. ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತ್ರಿ, ಭಾರತ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ವಿಚ್ ಇಸ್ ದ ಇಂಡಿಯಾಸ್ ದ ಹೈಯೆಸ್ಟ್ ಅವಾರ್ಡ್ ವಿತ್ ರೆಸ್ಪೆಕ್ಟ್ ಟು ಸ್ಪೋರ್ಟ್ಸ್, ದಟ್ ಇಸ್ 1991, 1992 ಏನ್ ಮಾಡ್ತಾರೆ, ದಟ್ ಇಸ್ ರಾಜೀವ್ ಗಾಂಧಿ ಖೇಲ ರತ್ನ ಪ್ರಶಸ್ತಿ ಅಂತ ಹೇಳ್ರಿ. ಇಂಡಿಯಾಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಏನಂತೀವಿ ನಾವು, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತೀವಿ. ಸೊ ಬಟ್ ಇನ್ ಆರ್ಡರ್ ಟು ರೆಸ್ಪೆಕ್ಟ್ ಹಿಮ್, ರೆಸ್ಪೆಕ್ಟ್ ಏನ್ ಮಾಡ್ತೀವಿ, ಇದನ್ನೇ ನಾವು 2021 ಇದೇ ಪ್ರಶಸ್ತಿ ಏನ್ ಮಾಡ್ತೀವಿ ನಾವು, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಅಂದ್ರೆ ಪ್ರಸ್ತುತ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯನ್ನು ನಾವು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳ್ತೀವಿ. ಅಂದ್ರೆ ಸರ್ ನಥಿಂಗ್ ಬಟ್ ಅವ್ರ ಬ್ಯಾಕ್ ಗ್ರೌಂಡ್ ಮೇಲೆ ಕೇಳ್ಬೋದು, ಇಲ್ಲ ತಂದ್ರೆ ಕ್ವಶನ್ ಡೇಟ್ ಮೇಲೆ ಕೇಳ್ಬೋದು, ಇಲ್ಲ ಅಂತಂದ್ರೆ ಅವತ್ತಿನ ದಿನ ಏನಾದ್ರೂ ಸರ್ಕಾರ ಥೀಮ್
ದೇಯವಾಕ್ಯ ಏನಾದ್ರು ಇಟ್ಟರೆ ಡೆಫಿನೆಟ್ಲಿ ವಿಲ್ ಬಿ ಹ್ಯಾವಿಂಗ್ ಅ ಕ್ವಶನ್ ಆನ್ ದೇಯವಾಕ್ಯ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅನಲೈಸ್. ಒಂದು ಇದ್ರ ಮೇಲೆ ಕೇಳೋದು ಸರ್ ಇಲ್ಲಿ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ವಿಜೇತನ ಅದನ್ನ ಸಪರೇಟ್ ಮಾಡೋಣ, ಅಂದ್ರೆ ಪ್ರಶಸ್ತಿಗಳಂತೆ ಒಂದು ಸಪರೇಟ್ ಸೀರೀಸ್ ತಗೊಂತೀವಿ. ಆ ಪ್ರಶಸ್ತಿಗಳಂತ ಬಂದಾಗ ಆ ಪ್ರಶಸ್ತಿಗಳಲ್ಲಿ ಯಾವ ಪ್ರಶಸ್ತಿಗೆ ಆದ್ಯತೆ ಕೊಡಬೇಕು, ಹೌ ಟು ರಿಮೆಂಬರ್ ದೋಸ್ ಕರೆಂಟ್ ಅಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಅವಾರ್ಡ್ಸ್ ಅನ್ನು ಸಪರೇಟ್ ತಗೊಂಡು. ಸೊ ಹೀಗಾಗಿ ಇದಕ್ಕೆ ಸರಿ ಯಾವ್ದು ಉತ್ತರ, ದಟ್ ಇಸ್ ಈ ಆಪ್ಷನ್, ದಟ್ ಇಸ್ 1 ಅವರ್ ಕೇಳಿದ್ದಾರೆ. ನೆಕ್ಸ್ಟ್ ಒನ್, ಓಕೆ, ಪ್ರಧಾನಮಂತ್ರಿ ಉಜ್ವಲ, ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ದಟ್ ಇಸ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹ್ಯಾವ್ ಪ್ರೊವೈಡೆಡ್ ಮೋರ್ ದೆನ್ ಹೌ ಮೆನಿ ಕ್ರೋರ್ LPG. LPG ನೋಡಿ, ದಟ್ ಇಸ್ liquefied petroleum gas, liquefied petroleum gas ಅಂತ gas connection till July 2025 ಅಂತ. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಲ್ಲಿ ನೋಡ್ಕೊಡ ಅಗೇನ್ ಐ ವಿಲ್ ಗೋ ಬೈ ಎನ್ವೈರನ್ಮೆಂಟಲ್ ಕಾನ್ಸೆಪ್ಟ್. ಸ್ಟಾರ್ಟ್ ಆಗೋದು ಏನ್ ಗೊತ್ತ್ರಿ, ಎನ್ವೈರನ್ಮೆಂಟ್ ಅಂತ ಬರ್ತದೆ. ಸರ್ ಇಲ್ಲಿ ಏನಾಗಿತ್ತು ಗೊತ್ತ್ರಿ, ಸರ್ ಇಂಡಿಯಾ ಇಸ್ ಗೋಯಿಂಗ್ ಟು ಪರ್ಚೇಸ್ ಭಾರತವು ಏನ್ ಮಾಡ್ತಿದ್ ಗೊತ್ತ್ರಿ, ನಾವು ಕಚ್ಚಾ ತೈಲವನ್ನು ತರ್ತೀವಿ. ಕಚ್ಚಾ ತೈಲ, ದಟ್ ಇಸ್ ಕ್ರೂಡ್ ಆಯಿಲ್ ತಗೊಂಡ್ಬಂದು ಏನ್ ಮಾಡ್ತೀವಿ ಗೊತ್ತಿ, ಕ್ರೂಡ್ ಆಯಿಲ್ ಹಾಕಿ ನಾವು ವಿ ಆರ್ ಗೋಯಿಂಗ್ ಟು ಬರ್ನ್, ಏನ್ ಮಾಡ್ತೀವಿ, ಸುಡ್ತೀವಿ. ಈ ಕ್ರೂಡ್ ಆಯಿಲ್ ಸುಟ್ಟಾಗ ಏನ್ ಸಿಗ್ತದೆ ಗೊತ್ತಿ, ಕ್ರೂಡ್ ಆಯಿಲ್ ಸುಟ್ಟಾಗ ಸರ್ ಯಾವುದೇ ಒಂದು ಗಟ್ಟಿಯಾದ ದ್ರವವನ್ನು ಸುಡ್ತಿರ್ಬೇಕಾದ್ರೆ ಸಾಂದ್ರತೆ, ಡೆನ್ಸಿಟಿ, ಅಂದ್ರೆ ಸಾಂದ್ರತೆ ಅದರ ಮೇಲೆ ಲೇಯರ್ ಬೈ ಲೇಯರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸಾಂದ್ರತೆ ಆದ ಲೇಯರ್ ಬರೀ ಜಾಸ್ತಿ ಡೆನ್ಸಿಟಿ ಏನಾಯ್ತು, ಜಾಸ್ತಿ ಭಾರ ಕೆಳಗಡೆ ಕುಂದಿರ್ತಾರೆ. ಅದಕ್ಕೆ ನಾವು ಕೆಳಗಡೆ ಕುಂತಿದ್ದೇನ್ರಿ, ಡೀಸೆಲ್ ಎಂದು ಕರೆಯುತ್ತೇವೆ. ಸುಡ್ತೇವೆ ನಾವು. ಸರ್ ಇಂಡಿಯಾ ಇಸ್ ಗೋಯಿಂಗ್ ಟು ಇಂಪೋರ್ಟ್ ಕ್ರೂಡ್ ಆಯಿಲ್, ನಾಟ್ ಎ ಪೆಟ್ರೋಲ್, ಡೀಸೆಲ್ ಅಂಡ್ ಕೆರೋಸಿನ್. ಅದೇ ಟೈಪ್ ನೋಡಿ ಸ್ವಲ್ಪ ಹಗರೋದ್ ಎಲ್ಲಿ ಕುಂದಿರ್ತದೆ, ಅದಕ್ಕೆ ನಾವು ಪೆಟ್ರೋಲ್ ಅಂತ ಹೇಳ್ತೇವೆ. ಪೆಟ್ರೋಲ್ ಮೊದ್ಲು ಏನಾಗಿತ್ತು ಗೊತ್ತಿ, ಇಲ್ಲಿ ಕೆರೋಸಿನ್ ಅಂತ ಇರ್ತಿದ್ರಿ, ಕೆರೋಸಿನ್ ಇರ್ತದೆ. ಬಟ್ ಕೆರೋಸಿನ್ ಏನಾಗುತ್ತೆ, ಜಾಸ್ತಿ ಹೊಗೆ ಬಿಡಕ್ ಸ್ಟಾರ್ಟ್ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಜಾಸ್ತಿ ಬಿಡಕ್ ಸ್ಟಾರ್ಟ್ ಆಗ್ತದೆ. ಸೊ ಹೀಗಾಗಿ ಅಗೇನ್ ಐ ವಿಲ್ ಗೋ ಬೈ 2000, ದಟ್ ಇಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ದಟ್ ಇಸ್ 2015 ಪ್ಯಾರಿಸ್ ಅಗ್ರಿಮೆಂಟ್. ಇವು ನೋಡಿ, ಪ್ಯಾರಿಸ್ ಅಲ್ಲಿ ಏನ್ ಮಾಡ್ತಾರೆ ಮೋದಿಜಿ ಅವರು, ಇಲ್ಲಪ್ಪ ನಾವು ಕೂಡ ಹವಾಮಾನ ಬದಲಾವಣೆಯಲ್ಲಿ ಉಂಟಾಗಲಿಕ್ಕೆ ಕಾರಣವಾಗುವ ಹೊಗೆ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ನ ತಗ್ಗಿಸ್ತ ಅಂತ ಹೇಳ್ತಾರೆ. ತಗ್ಗಿಸ್ಬೇಕಂದ್ರೆ ಮತ್ತೆ ಏನ ಮಾಡ್ಬೇಕಲ್ಲ. ಸೊ ಹೀಗಾಗಿ ಭಾರತ ಸರ್ಕಾರ 2015ರಲ್ಲಿ ಕೆರೋಸಿನ್ ಬ್ಯಾನ್ ಮಾಡ್ತಾರಂದ್ರೆ, ಕೆರೋಸಿನ್ ಬದಲಿಗೆ ಏನ್ ಮಾಡೋಣ ನಾವು, ಇದೇನು ಹೊಗೆ ಬರ್ತದ ಇದನ್ನ ನಾವೇನ್ ಮಾಡ್ಬಿಡೋಣ, ಅಲ್ಲೇ ಸುಟ್ಟು ಅದ್ರ ದ್ರವ ಇನ್ನೂ ಸುಟ್ಟು ಏನ್ ಮಾಡೋಣ, ಇದನ್ನ ಗ್ಯಾಸ್ ಮಾಡ್ಕೊಂಡು ಅದಕ್ಕೆ ಹೇಳ್ತೇವೆ ನಾವು ಗ್ಯಾಸ್ ಏನ್ ಮಾಡ್ತೀವಿ, ದಟ್ ಇಸ್ LPG ಆಗಿ ತುಂಬಿ ಮನೆಗೆ ಕೊಡೋಣ. ಸರ್ ಓಕೆ, ಎಕನಾಮಿಕಲ್ ಸ್ಟೇಬಲ್ ಇದ್ದರು ದೇ ಕ್ಯಾನ್ ಅಫೋರ್ಡ್ ಹೈ ಕಾಸ್ಟ್ ಸಿಲಿಂಡರ್ಸ್. ಬಟ್ ವಾಟ್ ಅಬೌಟ್ ದ ಪೀಪಲ್ ಹೂ ಆರ್ ಹ್ಯಾವಿಂಗ್ ಎ ಬಿಲೋ ಪವರ್ಟಿ ಲೈನ್, ಅಂದ್ರೆ ಮಧ್ಯಮ ವರ್ಗ, ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇದ್ದರೆ ಮತ್ತೆ ಅವ್ರಿಗೆ ಹಿಂಗ್ ಸಿಗ್ಬೇಕು. ಹೀಗಾಗಿ ಎಲ್ಲರಿಗೂ ನೋಡ್ರಿ, ಕೆರೋಸಿನ್ ತಗೋಬೇಡ್ರಿ, ಸ್ವಲ್ಪ ಸಿಲಿಂಡರ್ ತಗೋಬೇಕಂದ್ರೆ ಸಿಲಿಂಡರ್ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕಲ್ಲ, ಸಿಲಿಂಡರ್ ಸೆಟಪ್ ಕೊಡ್ಬೇಕಲ್ಲ. ಸೊ ಹೀಗಾಗಿ 2016ರಲ್ಲಿ ನೋಡ್ರಿ, ಎಕ್ಸಾಂಪಲ್ ಸಮ್ಟೈಮ್ಸ್ ಯಾವ ವರ್ಷನ್ ಕೇಳ್ತಾರೆ, 2016ರಲ್ಲಿ ದಟ್ ಇಸ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ತಗೊಂಬಂದು ಅಂದ್ರೆ ಮೊದ್ಲಿಗೆ ನೋಡ್ರಿ, ಇಲ್ಲಿ ಮನೆಯಲ್ಲಿ ನಾವೇನ್ ಮಾಡ್ತೀವಿ, ಸೀಮೆಎಣ್ಣೆ ಸುಡ್ತಾ ಇದೀವಿ, ನಾವು ಕಟ್ಟಿಗೆ ಸುಡ್ತಾ ಇದೀವಿ. ಸೀಮೆಎಣ್ಣೆ ಕಟ್ಟಿಗೆ ಅಂತ ಬಂದಾಗ ಏನಾಕೈತ್ರಿ, ಇಲ್ಲಿ ನೋಡ್ರಿ, ಒಬ್ಬ ತಾಯಿ ಮತ್ತು ಮಗು, ಯಾಕಂದ್ರೆ ಮಗು ಚಿಕ್ಕವರಿದ್ದಾಗ ಆಬ್ವಿಯಸ್ಲಿ ತಾಯಿ ಕಡೆ ಇರ್ಬೇಕಾದ್ರೆ ತಾಯಿ ಅಡಿಗೆ ಮಾಡ್ತಿರ್ಬೇಕಾದ್ರೆ ಕಟ್ಟಿಗೆ ಸುಡ್ತಾ ಇದ್ದಾರೆ, ಇಲ್ಲ ಸೀಮೆಎಣ್ಣೆ ಸುಡ್ತಾ ಇದ್ದಾರೆ. ಇದರಿಂದ ಹೊಗೆ ಏನ್ ಗೊತ್ತ್ರಿ, ಇಲ್ಲಿ ತಾಯಿ ಮತ್ತು ಮಗುವಿನ ಜೀವನದ ಮೇಲೆ ಪ್ರಭಾವ ಬೀರ್ತದೆ. ಸೊ ಹೀಗಾಗಿ ಭಾರತ ಸರ್ಕಾರ ಉಜ್ವಲ್ ಸ್ಕೀಮ್ ಅಂತ ಪ್ರಧಾನಮಂತ್ರಿ ಉಜ್ವಲ್ ಸ್ಕೀಮ್ ಅಂತ ತಗೊಂಬಂದು ಏನ್ ಮಾಡ್ತೇವೆ ಗೊತ್ತ್ರಿ, ಇಲ್ಲಿ ನಾವು BPL ಬಿಲೋ ಪವರ್ಟಿ ಲೈನ್ ಒಳಗಡೆ ಇದ್ದವ್ರಿಗೆ ನಾವು ಸಿಲಿಂಡರ್ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಸೊ ಹೀಗಾಗಿ ನೋಡ್ಕೊಡ್ರಿ, ಹಾಗಾದ್ರೆ ಟಾರ್ಗೆಟ್ ಪ್ರತಿ ಸಲ ಹೆಚ್ಚಿಗೆ ಹಾಕೊಂತ ಹೋಗಿದೆ, ಯಾಕಂದ್ರೆ ಜನಸಂಖ್ಯೆ ಇರ್ತಾರೆ. ಸೊ ಹೀಗಾಗಿ ಏನ್ ಕೇಳ್ತಾನೆ, ಈ ಡೇಟಿಗೆ ಎಷ್ಟು ವಿತರಿಸಲಾಗಿದೆ ಅಂತ ಕೇಳ್ತಾನೆ, ಅಂದ್ರೆ ಆಟ್ ಪ್ರೆಸೆಂಟ್ ಡೇಟ್ಗೆ ಎಷ್ಟು ವಿತರಿಸಲಾಗಿದೆ ಅಂತ ರಿಪೋರ್ಟ್ ಕೊಡ್ಬೇಕಲ್ಲ. ಸೊ ಹೀಗಾಗಿ ಇದಕ್ಕೆ ಸರಿ ಯಾವ್ದು ಉತ್ತರ, 10 crore. ಯಾಕಂದ್ರೆ ನೋಡಿ, ಇದು 10.38 ಕೋಟಿ ಇದೀರಿ ಟೋಟಲ್ ಆಸ್ ಪರ್ ದ ಡೇಟ್. ಬಟ್ ನಾವು ಎವರೇಜ್ 10 crore ಅಂತ ತಗೊಂತೀವಿ. ಸೊ ಪ್ಲೀಸ್ ರಿಮೆಂಬರ್, ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ನೋಡ್ರಿ ಈ ತರ ಕೇಳ್ತಾರೆ. ಹಾಗಾದ್ರೆ ಸಮ್ ಎಕ್ಸ್ಟೆಂಡ್ ಕೇಳಬಹುದು, ಸಮ್ ವಿಸ್ತಾರೂಪ ಕೇಳಬಹುದು. ವಿಸ್ತಾರೂಪ ಹಾಗಾದ್ರೆ ನಾವು ಮನೆಯಲ್ಲಿ ಬಳಸುತ್ತಿರುವ LPG ಸಿಲಿಂಡರ್ ಯಾವ ಅನಿಲ ಬಳಸ್ತೇವೆ ನಾವು, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಬ್ಯೂಟೇನ್ ಆರ್ ಪ್ರೊಪೇನ್ ಯೂಸ್ ಮಾಡ್ತೀವಿ. ಸಮ್ ಟೈಮ್ಸ್ ನೋಡ್ರಿ ಬೇರೆ ವಿಸ್ತಾರೂಪ ಕೇಳಬಹುದು. ಏನೇನು ಕೇಳಬಹುದು ಸರ್, LPG ಆಯ್ತು, LNG ಅಂತ ನಾವು ಈ ನ್ಯೂಸ್ ನಾಗ LNG ಇದೆ. LNG ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಅಂದ್ರೆ ನೈಸರ್ಗಿಕ ಅನಿಲ ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಲಿಕ್ವಿಫೈಡ್. ಸರ್ ಹಂಗೇನ್ರಿ ಸರ್, ಒಡ್ಡಿ ಮನೆ ಲಿಕ್ವಿಫೈಡ್ ಅಂದ್ರೆ ಸರ್ ಅಲ್ಲಿ ಅನಿಲ ಅಂದ್ರೆ ಗ್ಯಾಸ್ ಕಾಂಪ್ರೆಸ್ ಮಾಡಿ ಏನ್ ಮಾಡ್ತೀವಿ, ಮಾಲಿಕ್ಯೂಲ್ಸ್ ಜಾಯಿನ್ ಮಾಡಿ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, ಅಂದ್ರೆ ಗ್ಯಾಸಸ್ ಇಂದ ನಾವು ಮಾಡ್ತೀವಿ ಲಿಕ್ವಿಡ್ ಅಲ್ಲಿ ಮಾಡ್ತೀವಿ. ಸೊ ಹೀಗಾಗಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಏನಂತೀವಿ ನಾವು, ದಟ್ ಇಸ್ ನಥಿಂಗ್ ಬಟ್ ಮೀಥೇನ್. ನ್ಯೂಸ್ ಅಲ್ಲಿ ಇದು ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಮೀಥೇನ್ ರೀ. ನೆಕ್ಸ್ಟ್ ಒನ್ ಏನ್ ಮಾಡೋದು, LPG ಆಯ್ತು, LNG ಆಯ್ತು. ನೆಕ್ಸ್ಟ್ ಏನ್ ಮಾಡ್ರಿ, LBG ಅಂದ್ರೆ ಏನ್ರಿ, ಲಿಕ್ವಿಫೈಡ್ ಬಯೋಗ್ಯಾಸ್, ಅಂದ್ರೆ ಕೌ ಡಂಗ್ ಇರ್ತೈತೆ ಅಥವಾ ಮನುಷ್ಯರ ತಲೆ, ಅಂದ್ರೆ ಲಿವಿಂಗ್ ಆರ್ಗನಿಸಮ್ ವೇಸ್ಟ್ ಇಂದ ನಾವೇನು ಅನಿಲ ತೆಗಿತೀವಲ್ಲ ಅದಕ್ಕೆ ನೋಡ್ರಿ ಲಿಕ್ವಿಫೈಡ್ ಬಯೋಗ್ಯಾಸ್ ಅಂತ ಹೇಳ್ತಾರೆ, ಲಿಕ್ವಿಫೈಡ್ ಬಯೋಗ್ಯಾಸ್. ನೆಕ್ಸ್ಟ್ ಅಂತಾರೆ CNG, ಸರ್ ಕಾಂಪ್ರೆಸ್ಡ್
ನ್ಯಾಚುರಲ್ ಗ್ಯಾಸ್. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದಾಗ ಸರ್ ಭೂಮಿ ಆಳದಲ್ಲಿ ತಾನಂದ್ರೆ ಟ್ಯಾಕ್ಟೋನಿಕ್ ಮೂವ್ಮೆಂಟ್ ಇಂದ ಅಲ್ಲಿ ಘರ್ಷಣೆ ಉಂಟಾದಾಗ ಅಲ್ಲಿರುವ ಜೀವಿಗಳು ಅಥವಾ ಖನಿಜಗಳು ಖನಿಜಗಳು ಮೆಲ್ಟ್ ಆಗಿ 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 ಅಲ್ಲಿಂದ ಅನಿಲ್ ಹೊರಗೆ ಬರ್ತೈತೆ, ಅದಕ್ಕೆ ಅಂತಾರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇಲ್ಲಿ ಕೂಡ ಏನ್ ಮಾಡ್ತೀವಿ ನಾವು ಮೀಥೇನ್ ಬಗ್ಗೆ ಮಾತಾಡ್ತೀವಿ. ಯಾಕಂದ್ರೆ ಮೀಥೇನ್ ಒಂದು ಹಸಿರು ಮನೆ ಅನಿಲ ವಾತಾವರಣದಲ್ಲಿದ್ದರೆ, ಅದೇ ಮೀಥೇನ್ ಅನ್ನು ಸುಟ್ಟಾಗ ಯಾವುದೇ ತರ ಅಪಾಯಕಾರಿ ಹೋಗೋದಿಲ್ಲ. ಅದಕ್ಕೆ ಮೀಥೇನ್ ಇಸ್ ಕನ್ಸಿಡರ್ಡ್ as a greenhouse gas if it is available freely in environment. What do you mean by greenhouse gas? Which have the ability to store the heat. But when you are going to burn the methane gas, it is not going to emit anything. That's why we consider as a methane, that is natural gas, is also clean form of energy. ಇದಕ್ಕೇನೋ ಸ್ವಚ್ಛ ಇಂಧನ ಅಂತ ಕರಿತೀವಿ. ಅಂದ್ರೆ ಸ್ವಚ್ಛ ಇಂಧನ ಸ್ವಚ್ಛ ಶಕ್ತಿ ಅಂದ್ರೆ ಶುದ್ಧ ಶಕ್ತಿ ಅಂತ ತರಬಹುದು. ಸೊ that's ಇದಕ್ಕೆ ಸರಿಯಾದ ಉತ್ತರ, that is 10 crores. The next one, recently which state government has announced new scheme code as that is okay, Shrama Shri for the migrant workers of the state. This is very important. See, this is very important. ಇಲ್ಲಿ ನೋಡ್ಕೊಳ್ಳಿ, obviously ನೋಡ್ಕೊಳ್ಳಿ, we are human beings, right? We are human beings ಅಂದಾಗ obviously if I'm not okay, you are a human beings andaga, if I'm going to born in one state, okay, one village called as X, ನನ್ನ village I am not having proper employment. ಅಂದ್ರೆ ನಾನು ನಮ್ಮೂರಲ್ಲಿ ಇದ್ದಾಗ ನನಗೆ ಜಾಸ್ತಿ ಉದ್ಯೋಗ ಅವಕಾಶಗಳು ಇರಲಿಲ್ಲ ಅಂತ ಕೊಡಿ. ಅವಾಗ ಏನ್ ಮಾಡ್ತಾನೆ ಗೊತ್ತಾ, ಅವಾಗ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ. ಕಾಂಟ್ರಾಕ್ಟರ್ ಬಿಕಾಸ್ ನಮ್ಮ LLB ಕೋರ್ಸ್ ಅಲ್ಲಿ we have that is labor law 1 and labor law 2 ಅಂತ ಸಬ್ಜೆಕ್ಟ್ ಇದೆ. ಅಂದ್ರೆ ನಮ್ಮ LLB, ಬಿಕಾಸ್ ಐ ಆಮ್ ಡೂಯಿಂಗ್ LLB, that is ಫೈನಲ್ ಇಯರ್ LLB. ನಾ LLB ಮಾಡ್ತಾನಲ್ಲ, ನಮ್ಮ LLB ಕೋರ್ಸ್ ಅಲ್ಲಿ ಏನು ಗೊತ್ತಿ, ಡಿಗ್ರಿಯಲ್ಲಿ ಏನು ಗೊತ್ತಿ, ಲೇಬರ್ ಲಾ 1 ಲೇಬರ್ ಲಾ 2 ಅಂತೇಳಿ 2 ಸಬ್ಜೆಕ್ಟ್ ಇದೆ. ಅದೇ ಟೈಪ್ ನೋಡ್ಕೊಂಡು ಇಲ್ಲೊಬ್ಬ ವಾಯ್ ಅಂತ ಇರ್ತಾನೆ. ವಾಯ್ ಆರ್ ಇವನ್ ಕಾಂಟ್ರಾಕ್ಟರ್. ಐ ಆಮ್ ಬಿಲಾಂಗ್ಸ್ ಟು ಕರ್ನಾಟಕ, ನಾನು ಕರ್ನಾಟಕದಲ್ಲಿ ಇದ್ದೀನಿ, ಕರ್ನಾಟಕದಲ್ಲಿ ವಾಸ ಮಾಡ್ತೀನಿ. ಈ ವಾಯನ ಗೊತ್ತಿ, ವಾಯನವ ಇವ್ ನಮ್ಮ ರಾಜ್ಯದವನಾರ ಇರ್ಬೋದು, ಇಲ್ಲ ಬೇರೆ ರಾಜ್ಯದವನ ಇರ್ಬೋದು. ಬಟ್ ಏನು ಗೊತ್ತಿ, ಇವ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ್, AP. ಆಂಧ್ರ ಪ್ರದೇಶದಲ್ಲಿ ಯಾವ್ದೊಂದು ಕನ್ಸ್ಟ್ರಕ್ಷನ್ ಅಥವಾ ಯಾವ್ದೊಂದು ಬಿಲ್ಡಿಂಗ್ ಹಿಡಿತಾನೆ, ಯಾವ್ದೊಂದು ರೋಡ್ ಕಾಂಟ್ರಾಕ್ಟ್ ಹಿಡಿತಾನೆ. ಇವಾಗ ಅವರು ಏನ್ ಗೊತ್ತಿ, ಅಲ್ಲಿ ಹಿಡಿದಾಗ ಅಲ್ಲೇ ಸ್ಥಳೀಯ ಉದ್ಯೋಗಗಳನ್ನ ತಗೊಂಡ್ರ ಸ್ಥಳೀಯರು ಏನ್ ಮಾಡ್ತಾರೆ, ಅವ್ರಿಗೆ ಆರ್ಡರ್ ಮಾಡ್ತಾರೆ. ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ 5 ಗಂಟೆಗೆ ಹೋಗೋದು ನೋಡ್ ದೋಸ್ತ, ನಮ್ಗೆ ಎಷ್ಟ ಮಾಡಕ್ ಆಗಲ್ಲ ಕೆಲಸ. ಯಾಕೆ ಅದೇ ಊರು ಇರ್ತಲ್ರಿ, ಅದೇನ ಬೇರೊಂದು ಊರಿಂದ ಕರ್ಕೊಂಡ್ ಬಂದಾಗ ಬೇರೊಂದು ಊರಿಗೆ ನಾವು ಅಲ್ಲೇ ವಾಸಸ್ಥಾನ ಮಾಡ್ಕೊಟ್ಟಂತೆ ಕೊಡ್ರಿ. ಆ ಪ್ರಾಜೆಕ್ಟ್ ಮುಗಿಯತನ ಅಲ್ಲೇ ಇರ್ತಾರ. ಈಗ ನೋಡಿ, ಮಾರ್ನಿಂಗ್ ಇಂದ ಈವ್ನಿಂಗ್ ಅಂತ ಧಾರಾಕಾರವಾಗಿ ಮಳೆ ಆಗ್ತಿರ್ಬೇಕಾದ್ರ ಇದ್ದು ನಾವ್ ಏನ್ ಮಾಡ್ತಾನ, ನಾ ಕೆಲ್ಸಕ್ಕೆ ಬಂದೇನಪ್ಪಾ, ಐ ಕೇಮ್ ಫಾರ್ ವರ್ಕ್, ಮಳಿ ಬಂದ್ರೆ ನಾ ಏನ್ ಮಾಡ್ಲಿ, ಐ ಕಾಂಟ್ ಡೂ ಎನಿಥಿಂಗ್, ರೈಟ್? ದಟ್ಸ್ ವೈ ಯು ಹ್ಯಾವ್ ಟು ಪೇ ಮೀ ಟುಡೇ ವೇಜ್ ಅಂತ ಹೇಳ್ತಾನೆ. ಅಂದ್ರೆ ಇವತ್ತಿನ ರೊಕ್ಕ ಕೊಡು ಅಂತ ಹೇಳ್ತಾನೆ. ಅದೇ ನಾ ಏನಾದ್ರು ಬೇರೆ ಕಡೆಯಿಂದ ಕರ್ಕೊಂಡ್ ಬಂದಾಗ ಅವ್ರಿಗೆ ಒಂದು ಮನೆ ಕಟ್ಕೊಟ್ಟಿದ್ರ, ಮಳಿ ಹೋಗೋತನ ಅಲ್ಲಿರ್ತಾರ, ಮಳಿ ಹೋದ್ಮೇಲೆ ಮತ್ತೆ ಅಷ್ಟು ಕೆಲಸ ಮಾಡ್ತಲ್ರಿ. ಸೊ ಹೀಗಾಗಿ ಏನ್ ಮಾಡ್ತಾ ಹೋದ್ರಿ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಂತ ಹೇಳ್ತೀನಿ, ದಟ್ ಇಸ್ ಎಕ್ಸಾಂಪಲ್ ಕೇಳೋ ಚಾನ್ಸ್ ಇದೆ ನ್ಯೂಸ್ ಅಲ್ಲಿ, ದಟ್ ಇಸ್ ವಿ ಕಾಲ್ ಆಸ್ ಇಂಟರ್ ಸ್ಟೇಟ್ ಮೈಗ್ರೆಂಟ್ ಆಕ್ಟ್ ಅಂತಿದೆ ರೀ. ನೆನಪಿಟ್ಟುಕೊಟ್ಟಿದ್ದೀನಿ, ಎಕ್ಸಾಂಪಲ್ ಕೇಳ್ತಾನ್ರಿ. ಅಂದ್ರೆ ನಮ್ಮಲ್ಲಿ ಭಾರತ ಸರ್ಕಾರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾದ್ರು ವಲಸೆ ಬಂದಿದ್ದಾರೆ ಕೆಲಸಗಳು, ಮತ್ತೆ ಅವ್ರಿಗೆ ಕಾಪಾಡ್ಬೇಕಲ್ಲ. ಕಾಂಟ್ರಾಕ್ಟರ್ ಏನ್ ಮಾಡ್ತಾನ, ಅವ್ರ ಕಡೆ ಜಾಸ್ತಿ ಕೆಲಸ ಮಾಡಿಸ್ಕೊಂತಾನ. ಅರೆ ಈ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಜಾಸ್ತಿ ಕೆಲಸ ಮಾಡಿಸ್ಕೊಂತಾನ, ಮತ್ತೆ ಅವ್ರಿಗೆ ಏನು ಬೇಸಿಕ್ ಫೆಸಿಲಿಟಿ ಇದ್ದಾಗ. ಅದಕ್ಕೆ ನಮ್ಮಲ್ಲಿ ಏನ್ ಗೊತ್ತ್ರಿ, ಇಂಟರ್ ಸ್ಟೇಟ್ ಮೈಗ್ರೆಂಟ್ ಆಕ್ಟ್ ಅಂತಿದ್ರಿ. ಅಂದ್ರೆ ಅಂತಾರಾಜ್ಯ ವಲಸಿಗರ ಕಾಯ್ದೆ ಅಂತಿದ್ರಿ. ಇಂಟರ್ ಸ್ಟೇಟ್ ಮೈಗ್ರೆಂಟ್ ಲೇಬರ್ ಅಂದ್ರೆ ಮೈಗ್ರೆಂಟ್ ಮುಂದುವರೆದು ಬರ್ತೀನಿ. ಇಂಟರ್ ಸ್ಟೇಟ್ ಮೈಗ್ರೆಂಟ್ ಲೇಬರ್ ಅನ್ನಲ್ಲ, ಯೂಶಲಿ ಅದಕ್ಕೆ ವರ್ಕ್ ಮ್ಯಾನ್ ಅಂತ ಕರೀತಾರೆ. ನೆನಪಿಟ್ಟುಕೊಡ್ರಿ, ಕಾಯ್ದೆಗಳನ್ನ ಕೇಳ್ತಾ ಇದ್ದೇನ್ರಿ. ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಆಕ್ಟ್, ದಟ್ ಇಸ್ 1979. ಅಂತರಾಜ್ಯ ವಲಸೆ ಕೆಲಸಗಾರರ ಕಾಯ್ದೆ 1979 ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಕಾಯ್ದೆ ಏನಂತ ಗೊತ್ತ್ರಿ, ಯಾರಾದ್ರೂ ಇಫ್ ಎನಿ ಕಾಂಟ್ರಾಕ್ಟರ್ 5 or more, ನೆನಪಿಟ್ಟುಕೊಡ್ರಿ ಕಂಡೀಷನ್, 5 ಅಥವಾ 5ಕ್ಕಿಂತ ಹೆಚ್ಚು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾದ್ರೂ ಅವನ ಕೆಲಸ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಬೇಸಿಕ್ ಫೆಸಿಲಿಟಿ ಕೊಡಬೇಕು. ವಾಟ್ ಯು ಮೀನ್ ಬೈ ಬೇಸಿಕ್ ಫೆಸಿಲಿಟಿ? ದಟ್ ಇಸ್ ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು. ಇಲ್ಲಿ ಬರ್ತೀನಿ. ಅಂದ್ರೆ ವಾಟ್ ಆರ್ ದ ಬೇಸಿಕ್ ಫೆಸಿಲಿಟಿ? ಬ್ಯಾಂಕ್ ಪಾಸ್ಬುಕ್ ಕ್ರಿಯೇಟ್ ಮಾಡ್ಬೇಕು ಅವ್ರಿಗೆ. ನೆಕ್ಸ್ಟ್ ಶೆಲ್ಟರ್ ಕೊಡ್ಬೇಕು, ಮನೆ ಹಾಕಿ ಕೊಡ್ಬೇಕು. ನೆಕ್ಸ್ಟ್ ಕ್ಲೀನ್ ವಾಟರ್ ಕೊಡ್ಬೇಕು ಅವ, ಮತ್ತೆ ಸ್ಯಾನಿಟೇಷನ್ ಕೊಡ್ಬೇಕು, ಮತ್ತೆ ಹಾಲಿಡೇ ಕೊಡ್ಬೇಕು ಅವ. ಇಲ್ಲೇ ಅದಾರ ತಡೆ ಅಂತೇಳಿ 7 ದಿನ ದುರ್ಸ್ಕೊಳಂಗಿಲ್ಲ. ಅಂದ್ರೆ ಸೊ ಈ ಕಾಯ್ದೆ ಅಂತಾರಾಜ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ಕೊಡ್ರಿ, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಜರ್ನಿ ಇವೆಲ್ಲ ಟಾಪಿಕ್ ಯಾವ ಬಂದು ಗೊತ್ತ್ರಿ, COVID-19 ಅಲ್ರಿ. ಕೋವಿಡ್-19 ಅಲ್ಲಿ ಎಷ್ಟೋ ಜನ ಬೇರೊಂದು ಪ್ರದೇಶಕ್ಕೆ ಕೆಲಸ ಮಾಡಕ್ ಹೋದಾಗ ಓನರ್ ಕೈ ಎತ್ತಾಗ ದೇ ಹ್ಯಾವ್ ಟು ಕಮ್ ಬೈ ವಾಕ್.
ವಾಕ್ ಬರ್ಬೇಕಾದ್ರೆ ಎಷ್ಟೋ ಜನ ಮರಣ ಹೊಂದಿದ್ರು. ನಮಗನ್ಸತ್ರಿ ಏನಾಗಿಲ್ಲ ಅಂತ ಸರ್, ನನ್ನ ಹತ್ತಿರ ಅಥವಾ ನನ್ನ ಕುಟುಂಬದಲ್ಲಿ ಯಾರಾದ್ರೂ ಈ ತರ ಪ್ರಕರಣಗಳಲ್ಲಿ ಮರಣ ಹೊಂದಿದಾಗ ಆ ಫೀಲ್ ಏನನ್ನೋದು ನಮ್ಗೆ ಗೊತ್ತಾಯ್ತ್ರಿ. ಯಾರೋ ಸತ್ತಿದಾರ ಬಿಡ ಅಂತ ಗೊತ್ತಾರ ಅಂದ್ರೆ ಸರ್, ಒಬ್ಬ ವ್ಯಕ್ತಿ ಒಂದು ಪ್ರದೇಶದಿಂದ ಇನ್ನೊಂದು ಊರಿಗೆ ಎದಕ್ ಹೋಗ್ತಾನ? ತನ್ನ ಒಂದು ಬೇಸಿಕ್ ನೀಡ್ ಸಲುವಾಗಿ ಹೋಗ್ತಾನ. ಈ ಕೆಲಸ ಮಾಡಿಸ್ಕೋ, ಬಟ್ ಅವ್ರಿಗೆ ಮೂಲ ಸೌಕರ್ಯ ಕೊಡ್ಬೇಕಲ್ಲ. ಸೊ ಹೀಗಾಗಿ ಅದಕ್ಕೆ ಅಂತ ಒಂದು ಆಕ್ಟ್ ಇದ್ರಿ. ಸೊ ಪ್ಲೀಸ್ ರಿಮೆಂಬರ್. ಸೊ ಈಗ ಏನಾಗುತ್ತೆ ಗೊತ್ತ್ರಿ, ಏನ ಹೇಳ್ತಾನೆ ಗೊತ್ತ್ರಿ? ಹಾಗಾದ್ರೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವಲಸೆ ಕಾರ್ಮಿಕರಾಗಿ ಶ್ರಮಶ್ರೀ ಎಂಬ ಹೊಸ ಯೋಜನೆಯನ್ನು ಘೋಷಿಸಿದೆ ಅಂತ ಹೇಳ್ತಂದ್ರೆ, ಇಲ್ಲಿ ಏನಾಯ್ತು ಗೊತ್ತ್ರಿ? ಇಲ್ಲಿ ಏನಾಗ್ತದ, ಒಬ್ವಿಯಸ್ಲಿ ಚೀಪ್, ಕಡಿಮೆ ಬೆಲೆ ಕೆಲಸ ಮಾಡ್ರ ಅಂದ್ರೆ ಒಂದ್ ರಾಜ್ಯದಿಂದ ಇನ್ನೊಂದು ರಾಜ್ಯ. ಸೊ ಹೀಗಾಗಿ ಮಾಡ್ತೀವಿ ಗೊತ್ತ್ರಿ, ಇಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಪಶ್ಚಿಮ ಬಂಗಾಳ. ಸರ್ ವೆಸ್ಟ್ ಬೆಂಗಾಲ್ದವರು ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಕೆಲ್ಸಕ್ಕಂತ ಹೋಗಿರಿ. ಬಟ್ ಆಬ್ವಿಯಸ್ ನೋಡ್ಕೊಡಿ, ಆಬ್ವಿಯಸ್ಲಿ ಈಗ ಸದ್ಯ ಏನು ಹೇಟೆಡಿಸಮ್ ನಡೆದಿದೆ, ದಟ್ ಇಸ್ ಲ್ಯಾಂಗ್ವೇಜ್. ಈಗ ನೋಡಿ, ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರಿಗೆ ಫಸ್ಟ್ ಆದ್ಯತೆ ಕೊಡೋದು, ಜಾಸ್ತಿ ಜಾಬ್ ಕೊಡಂದಾಗ ಕಾಂಟ್ರಾಕ್ಟ್ ಏನ್ ವಿಚಾರ ಮಾಡ್ತಾರ. ಇಲ್ಲಿ ಲೋಕಲ್ ಇದ್ದವ್ ಜಾಬ್ ಕೊಟ್ರ ಅವ ಜಾಸ್ತಿ ಏನ್ ಗೊತ್ತ್ರಿ, ಜಾಸ್ತಿ ಸ್ಯಾಲ್ರಿ ಕೇಳ್ತಾರ. ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಕಂಡೀಷನ್ ಅಂತ ಟೈಮ್ ತಕ್ಕಂಗೆ ಕೆಲಸ ಮಾಡಲ್ಲ. 8 ತಾಸ ಅಂದ್ರೆ 8 ತಾಸು ಮುಗಿಸಿ ಹೋಗ್ಬಿಡ್ತಾನ. ಅದೇ ನಾವು ಬೇರೆ ಕಡೆಯಿಂದ ತಗೊಂಬಂದಿ ಅಂತ ಕೊಡ್ರಿ, ಬೇರೆ ಕಡೆ ತಗೊಂಬಂದ್ರ ನಾ ಹೆಂಗ್ ಹೇಳ್ತಾನೆ ಹೆಂಗ್ ಕೇಳ್ತಾನ. ನಾಟ್ ಓನ್ಲಿ ಬಾಯ್, ನೀವ್ ಎಲ್ಲಿ ಸ್ಟೇ ಮಾಡ್ತಿಲ್ಲ ಬೇಕಾದ್ರೆ ಮಾರ್ಕೆಟ್ ಹೋಗಿ ನೋಡ್ಕೊಡ್ರಿ, ಇನ್ನೊಂದು ರಾಜ್ಯದಿಂದ ಜಾಸ್ತಿ ಬಂದು ಕೆಳಗೆ ಅಂದ್ರೆ ಕೆಲವು ಒಂದಿಷ್ಟು ಲೋವರ್ ಜಾಬ್ಸ್ ಮಾಡ್ತಿರ್ತಾರ. ಅದೇ ನಾವು ಇನ್ನೊಂದ್ ಕಡೆ ಹೋಗಿ ಅದೇ ಕೆಲಸ ಮಾಡ್ತೀವಿ. ಯಾಕಂದ್ರೆ ಬೇರೊಂದು ರಾಜ್ಯಕ್ಕೆ ಹೋದಾಗ ನಾವು ಅಲ್ಲಿ ಬದುಕಲೇಬೇಕಲ್ಲ. ಸೊ ಹೀಗಾಗಿ ಎಷ್ಟೋ ಜನ ಇಲ್ಲಿ ಏನ್ ಗೊತ್ತ್ರಿ, ಭಾಷೆ ಅಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿ ವಾಪಸ್ ಬರ್ತಾ ಇರಿ, ಇಲ್ಲಿ ವಾಪಸ್ ವೆಸ್ಟ್ ಬೆಂಗಾಲ್ ಹೋಗ್ತಾರೆ ಅಂದಾಗ ಮತ್ತೆ ಇಲ್ಲಿ ಸರ್ಕಾರ ಮಾಡ್ತಾ ಇವ್ರಿಗೆ ಒಂದು ಫೆಸಿಲಿಟಿ ಮಾಡ್ಬೇಕಲ್ಲ, ಏನಾದ್ರು ಫೆಸಿಲಿಟಿ ಕ್ರಿಯೇಟ್ ಮಾಡ್ಬೇಕಲ್ರಿ. ಫೆಸಿಲಿಟಿ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ಆಬ್ವಿಯಸ್ಲಿ ಅಲ್ಲಿ ಬಂದು ಆ ರಾಜ್ಯದ ಮತ್ತೆ ಆ ರಾಜ್ಯಕ್ಕೆ ಕೇಳ್ತಾರ ಅವರು, ನಮಗೆ ಎಂಪ್ಲಾಯ್ಮೆಂಟ್ ಕೊಡಿಸಲ್ಪ ಅಂತ. ಸೊ ಹೀಗಾಗಿ ಅಂದ್ರೆ ಬೇರೆ ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ಹೋದ ಪಶ್ಚಿಮ ಬಂಗಾಳದ ಕೆಲಸಗಾರರು ವಾಪಸ್ ಅವ್ರಿಗೆ ಪಶ್ಚಿಮ ಬಂಗಾಳ ಬರ್ತಿದ್ರೆ ಅವ್ರಿಗೂ ಒಂದು ಫೆಸಿಲಿಟಿ ಕೊಡೋಣ ಅಂತ ಏನ್ ಮಾಡ್ತಾರೆ ಗೊತ್ತ್ರಿ? ಪಶ್ಚಿಮ ಅಂದ್ರೆ ದಟ್ ಇಸ್ ವೆಸ್ಟ್ ಬೆಂಗಾಲ್, ದಟ್ ಇಸ್ ಶ್ರಮಶ್ರೀ ಅಂತ ಒಂದು ಸ್ಕೀಮ್ ತಗೊಂಡ್ಬಂದಾರೆ. ಸೊ ಪ್ಲೀಸ್ ರಿಮೆಂಬರ್, ಇವೆಲ್ಲಾ ಪಾಯಿಂಟ್ಸ್ ನಿಮ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಬಹಳ ಇಂಪಾರ್ಟೆಂಟ್. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತಾನೆ. ನೆಕ್ಸ್ಟ್ ಕ್ವಶನ್. Next one, okay. The largest percentage of mangroves is found in between which of the latitude? Very, very important question. See, first try to understand this one. First topic artha ಮಾಡ್ಕೊಂಡು ಆಮೇಲೆ ಹೋಗೋಣ. Sir, if this is the earth, this is tropical, and this is subtropical. ಅಂದ್ರೆ ಇದಕ್ಕೇನಂತ ನಾವು ಉಪಶೀತೋಷ್ಣ ವಲಯ ಮತ್ತು ಇದು ಉಷ್ಣವಲಯ. ದಿಸ್ ಕಾಲ್ಡ್ ಉಷ್ಣವಲಯ ಅಂತೀವಿ. ಇದಕ್ಕೆ ಉಪಶೀತೋಷ್ಣ ವಲಯ. ನೆಕ್ಸ್ಟ್ ಮೇಲೆ ಅಂತೀವಿ ನಾವು, ದಟ್ ಇಸ್ ದಿಸ್ ಇಸ್ ಆರ್ಕ್ಟಿಕ್ ಅಂಡ್ ದಿಸ್ ಇಸ್ ಅಂಟಾರ್ಟಿಕಾ ಅಂತಿತ್ತು, ಅಂಟಾರ್ಟಿಕಾ. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ದಟ್ ಸರ್, ಹಿಯರ್ ಐ ವಿಲ್ ಟೇಕ್ ಸನ್. ಸರ್ ವರ್ಷ ಪೂರ್ತಿ ಬಿಸಿಲು ಈ ಭಾಗಕ್ಕೆ ನೇರವಾಗಿ ಬೀಳ್ತಾರ, ಇಲ್ಲಿಯ ಚಟುವಟಿಕೆಗಳಲ್ಲಿ ಏನ್ ಗೊತ್ತ್ರಿ? ದಟ್ ಇಸ್ ಪ್ರೆಷರ್ ಅಂಡ್ ಟೆಂಪರೇಚರ್ ಬದಲಾಗುವ ಸಾಧ್ಯತೆ. ಇದರಿಂದ ನೈಸರ್ಗಿಕ ವೈಪರೀತ್ಯಗಳು ಅಂದ್ರೆ ಚಂಡಮಾರುತಗಳು ಎಲ್ಲ ಬರ್ಬೋದು. ಅದೇ ಟೈಮಲ್ಲಿ ಏನ್ ಕೇಳ್ತಾನೆ ಗೊತ್ತಿಲ್ಲ, ಮ್ಯಾಂಗ್ರೋ ಅಂತ ಹೇಳ್ತಾನ. ಸರ್ ಒಂದು ದೇಶಕ್ಕೆ ನೋಡ್ರಿ, ಒಂದು ದೇಶಕ್ಕೆ ಚಂಡಮಾರುತಗಳು ಬಂದು ಅಪ್ಪಳಿಸಿದಾಗ ಒಂದು ಇಲ್ಲಿಂದ ಎಲ್ಲ ಏನ್ ಮಾಡ್ತಾ ಗೊತ್ತ್ರಿ, ರಿಸೋರ್ಸ್ ನ ಮತ್ತೆ ಸಮುದ್ರಕ್ಕೆ ತಗೊಂಡು ಹೋಗ್ತು, ಇಲ್ಲ ಫಲವತ್ತಾದ ಮಣ್ಣು ಸಮುದ್ರಕ್ಕೆ ತಗೊಂಡು ಹೋಗ್ತು. ಆ ಸಮಯದಲ್ಲಿ ಇವನ್ ಕಾಪಾಡ್ಲಿಕ್ಕೆ ಒಂದಿಷ್ಟು ಮರಗಳಿದಾವ ಅಂತ ಹೇಳ್ತಾರೆ. ಅದಕ್ಕೇನಂತ ಗೊತ್ತ್ರಿ? ಮ್ಯಾಂಗ್ರೋವ್ಸ್ ಅಂತ ಹೇಳ್ತಾರೆ. ಸರ್ ಎಕ್ಸಾಮ್ ಅಲ್ಲಿ ಇವುಗಳ ಲಕ್ಷಣದ ಮೇಲೆ ಕೇಳೋದು. ಮ್ಯಾಂಗ್ರೋವ್ಸ್ ಮರಗಳಂದ್ರೆ ಇವು ಟ್ರೀ ಆಗಿರ್ಬೋದು, ದೀಸ್ ಕ್ಯಾನ್ ಬಿ ಟ್ರೀ ಅಂದ್ರೆ ಇವು ಒಂದು ಏನ್ ಗೊತ್ತ್ರಿ, ಮರಗಳಾಗಿರ್ಬೋದು ಅಥವಾ ಶ್ರಬ್ಸ್. ವಾಟ್ ಯು ಮೀನ್ ಬೈ ಶ್ರಬ್ಸ್ ಅಂದ್ರೆ ಪೊದೆಗಳು. ಅಂದ್ರೆ ಪೊದೆಗಳಂದ್ರೆ ಜಾಸ್ತಿ ಎತ್ತರ ಬೆಳೆಯಲ್ಲ ಪೊದೆಗಳು. ಶ್ರಬ್ಸ್ ವಿಲ್ ನಾಟ್ ಗ್ರೋ ಮ್ಯಾಕ್ಸಿಮಮ್ ಹೈಟ್, ಬಟ್ ಅಂದ್ರೆ ಸಣ್ಣ ಹೈಟ್ ಅಲ್ಲಿ ಗೊತ್ತಿರಿ ದೇ ಆರ್ ಗೋಯಿಂಗ್ ಟು ಸ್ಪ್ರೆಡ್ ದೇರ್ ಬ್ರಾಂಚ್, ಅಂದ್ರೆ ಜಾಸ್ತಿ ಬ್ರಾಂಚ್ ಇದು ಮಾಡ್ತಾರೆ. ಸೊ ಹೀಗಾಗಿ ಮ್ಯಾಂಗ್ರೋವ್ಸ್ ಇವು ಎಲ್ಲೆಲ್ಲಿ ಬೆಳಿತಾರೆ ನೋಡ್ರಿ, ಇವು ಸಾಲ್ಟ್ ರಿಚ್ ಅಂದ್ರೆ ಉಪ್ಪಿನಾಂಶ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಬೆಳಿತೀವಿ. ನೆಕ್ಸ್ಟ್ ಗೊತ್ತ್ರಿ, ಲೋ ಆಕ್ಸಿಜನ್. ಎಷ್ಟೋ ಎಕ್ಸಾಂಪಲ್ ಕೇಳ್ರಿ, ಕಡಿಮೆ ಆಮ್ಲದಲ್ಲಿ ಬೆಳೆಯುವ ಸಸ್ಯಗಳು ಅಥವಾ ಮರಗಳು ಯಾವಂದ್ರೆ ದಟ್ ಇಸ್ ಮ್ಯಾಂಗ್ರೋವ್ಸ್. ಹಾಗಾದ್ರೆ ಇವು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ ಗೊತ್ತ್ರಿ? ಇವು ಹೆಚ್ಚಾಗಿ ದೇಶ ಅಂದ್ರೆ ಹೆಚ್ಚಾಗಿ ಆಯಾ ದೇಶಗಳ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುತ್ತವೆ. ಕರಾವಳಿ ಅಂತ ಬಂದ ನೋಡ್ರಿ ಸರ್, ಇಲ್ಲಿಂದ ಅಂದ್ರೆ ಫ್ರಮ್ ಹಿಯರ್ ರಿವರ್ ವಿಲ್ ಫ್ಲೋ ರೈಟ್, ಹೋಗ್ತಿರ್ಬೇಕಾರೇನ್ರಿ ದಟ್ ಇಸ್ ಸೆಡಿಮೆಂಟ್ಸ್, ಮಣ್ಣು ತಗೊಂಡ್ ಹೋಗ್ತಾರೆ. ನದಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸಮುದ್ರಕ್ಕೆ ಸೇರ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತೀವಿ, ಇಟ್ ಇಸ್ ಗೋಯಿಂಗ್ ಟು ಸ್ಪ್ರೆಡ್ ಇನ್ ಡಿಫರೆಂಟ್ ಕೋರ್ಸ್ ರೈಟ್. ಈ ಭಾಗದಲ್ಲಿ ಈ ಸಸ್ಯಗಳು ಇರ್ತಂತಂದ್ರೆ ಐ ಟೇಕ್ ಜಸ್ಟ್ ಫಾರ್ ಅಂದ್ರೆ ಈ ತರ ಬ್ರಾಂಚ್ ಇರ್ತಂತ, ಈ ತರ ಬ್ರಾಂಚ್ ಇರ್ಬೇಕಾದ್ರೆ ಬೇರುಗಳು ನೀರಲ್ಲಿ ಇರ್ತವ್ರಿ. ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಅಂದ್ರೆ ಇವು ಉಪ್ಪಿನಾಂಶ ಜಾಸ್ತಿ ಇರುವಲ್ಲಿ ಮತ್ತು ಲೋ ಆಕ್ಸಿಜನ್ ಕಡಿಮೆ ಆಮ್ಲಜನಕದಲ್ಲಿ
ಬೆಳಿತೇವೆ ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ಇವುಗಳಿಂದ ಲಾಭ ಏನು ಒಂದ್ ತಿಳ್ಕೊಡ್ರಿ. ದೇ ಕ್ಯಾನ್ ಸ್ಲೋ ಡೌನ್ ದ ಇಂಟೆನ್ಷನ್ ಆಫ್ ವಾಟರ್, ಅಂದ್ರೆ ನದಿ ನೀರು ರಭಸವಾಗಿ ಹರಿತಿರ್ಬೇಕಾದ್ರೆ ಅದನ್ನ ಸ್ಲೋ ಡೌನ್ ಮಾಡ್ತೇವೆ, ಅಂದ್ರೆ ಇಲ್ಲೇ ಸೆಡಿಮೆಂಟ್ಸ್ ಉಳಿತೇವು. ಉಳಿದ್ರಿಂದ ಇಲ್ಲಿ ಸ್ಥಳೀಯವಾಗಿ ನೋಡ್ಕೊಡ್ರಿ ಮೀನುಗಾರಿಕೆ, ಅಂದ್ರೆ ಸರ್ ಫ್ರಮ್ ದಿಸ್ ಏರಿಯಾ ಲೋಕಲ್ ಪೀಪಲ್ ಕ್ಯಾನ್ ಹ್ಯಾವ್ ದಟ್ ಇಸ್ ಪ್ರೈಮರಿ ಸೆಕ್ಟರ್, ಅಂದ್ರೆ ಫಿಶಿಂಗ್ ಮಾಡಬಹುದು. ಯಾಕಂದ್ರೆ ಮೀನುಗಳು ತಮ್ಮ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಒಂದು ಆವಾಸ ಸ್ಥಾನ ಬೇಕಲ್ಲ, ದೇರ್ ಹ್ಯಾಸ್ ಟು ಬಿ ಸಮ್ ಶೆಲ್ಟರ್, ರೈಟ್? ಅಂದ್ರೆ ಇವು ಬೇರುಗಳು ಇರ್ತಾವ ಅಂತ ಸೊ ಪ್ಲೀಸ್ ರಿಮೆಂಬರ್. ಹೀಗಾಗಿ ನೆಕ್ಸ್ಟ್ ಏನ್ ಗೊತ್ತ್ರಿ, ಈ ತರ ಅಲೆಗಳು ಬಂದಾಗ ಚಂಡಮಾರುತಗಳಿಂದ ಕೂಡ ಇವು ಅದರ ವೇಗವನ್ನು ಕಡಿಮೆ ಮಾಡ್ಕೊಂಡು ಇಲ್ಲಿ ಭಾಗವನ್ನು ಇದು ಮಾಡ್ತಂತೆ. ಹಾಗಾದ್ರೆ ಈ ತರ ಅರಣ್ಯಗಳು ಜಾಸ್ತಿ ಎಲ್ಲಿ ಕಂಡು ಬರ್ತು ಅಂತ ಕ್ವಶನ್ ಕೇಳ್ತಾನ. ಬಟ್ ಈ ನೋಡ್ರಿ ಜನರಲ್ ಆಗಿ ಕ್ವಶನ್ ಓದ್ಬೇಕು ನೋಡ್ರಿ, ಯಾವ ಅಕ್ಷಾಂಶಗಳ ನಡುವೆ ಹೆಚ್ಚಿನ ಶೇಕಡವಾರು, ಪ್ಲೀಸ್ ರೈಟ್ ಅಂಡರ್ಸ್ಟ್ಯಾಂಡ್, ದಟ್ ಇಸ್ ಲಾರ್ಜೆಸ್ಟ್ ಪರ್ಸೆಂಟೇಜ್ ಆಫ್ ಮ್ಯಾಂಗ್ರೋವ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ ಈ ತರದ ಸಸ್ಯಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳ್ತಾರೆ. ಈ ತರದ ಸಸ್ಯಗಳು ಎಲ್ಲಿ ಕಂಡು ಬರ್ತವೆ, ದಟ್ ಇಸ್ ಟ್ರೋಪಿಕಲ್ ಅಂಡ್ ಸಬ್ ಟ್ರೋಪಿಕಲ್. ಅಂದ್ರೆ ಸರ್ ಇದು ಭೂಮಿ ಅಂತ ಬಂದ್ರೆ ಮೇಲೆ ಮತ್ತು ಕೆಳಗಂತದ. ಸರ್ ದಿಸ್ ಇಸ್ 25 ಡಿಗ್ರಿ, ದಟ್ ಇಸ್ ನಾರ್ಥನ್ ಹೆಮಿಸ್ಫಿಯರ್, ಅಂಡ್ ದಿಸ್ ಇಸ್ 25 ಡಿಗ್ರಿ ಸೌತರ್ನ್ ಹೆಮಿಸ್ಫಿಯರ್. ಅಂದ್ರೆ ಇದು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ. ಅಂದ್ರೆ ಉತ್ತರ ಗೋಳಾರ್ಧ ಏನ್ ಹೇಳ್ತೀವಿ 23.5 ನಾವು ಹೇಳ್ತೀವಿ ಉಷ್ಣ ವಲಯ ಅಂತ ಹೇಳ್ತೀವಿ ಇಲ್ಲಿ ತನಕ. ಸೊ ಹೀಗಾಗಿ ನೀವು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಟ್ರೋಪಿಕ್ ಆಫ್ ಕಾಪ್ರಿಕನ್ ಅಂತಿರ್ಲಿ. ಸೊ ಹೀಗಾಗಿ ಈ ತರ ಮರಗಳು ಭೂಮಿಯ ಯಾವ ಯಾವ ಭಾಗದಲ್ಲಿ ಬರ್ತವೆ, ಇಲ್ಲಿಂದ ಇಲ್ಲಿಗೆ ನೆನಪಿಟ್ಕೊಡ್ರಿ. ಆದ್ರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಏನ್ ಕೇಳ್ತಾರ, ಲಾರ್ಜೆಸ್ಟ್ ಪರ್ಸೆಂಟೇಜ್ ಆಫ್ ಮ್ಯಾಂಗ್ರೋವ್ಸ್ ಅಂತ ಕೇಳ್ತಾರ. ಅಂದ್ರೆ ಲಾರ್ಜೆಸ್ಟ್ ಅಂದ್ರೆ ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಸರ್ ಸಾಮಾನ್ಯವಾಗಿ ಮ್ಯಾಂಗ್ರೋವ್ ಅರಣ್ಯಗಳು ಹೆಚ್ಚಿನ ಉಪ್ಪಿನಾಂಶ ಮತ್ತು ಕಡಿಮೆಯ ಆಮ್ಲಜನಕ ಇರುವ ಪ್ರದೇಶ, ಅಂದ್ರೆ ಕರಾವಳಿ ತೀರದಲ್ಲಿ ಬೆಳಿತೀವಿ. ಅದು ಭೂಮಿಯ ಯಾವ ಭಾಗದಲ್ಲಿ ಅಂದ್ರೆ ಉತ್ತರ ಗೋಳಾರ್ಧ 25 ಡಿಗ್ರಿಯಿಂದ ದಕ್ಷಿಣ ಗೋಳಾರ್ಧ 25 ಡಿಗ್ರಿವರೆಗೆ, ಅಂದ್ರೆ ಟ್ರೋಪಿಕಲ್ ಅಂಡ್ ಸಬ್ ಟ್ರೋಪಿಕಲ್ ಅಲ್ಲಿ ಬೆಳಿತೀವಿ ಅಂತ ಹೇಳ್ತಾರೆ. ಆದ್ರೆ ಲಾರ್ಜೆಸ್ಟ್ ಅಂತ ಕೇಳ್ಬೇಕಾರೆ ಲಾರ್ಜೆಸ್ಟ್ ಅಂತ ಕೇಳಿದ್ರೆ ನೆನಪಿಟ್ಕೊಂಡು, ಲಾರ್ಜೆಸ್ಟ್ ಅಂತ ಕೇಳಿದ್ರೆ ದಟ್ ಇಸ್ 5 ಡಿಗ್ರಿ ನಾರ್ಥನ್ ಹೆಮಿಸ್ಫಿಯರ್ ಅಂಡ್ 5 ಡಿಗ್ರಿ ಸೌತರ್ನ್ ಹೆಮಿಸ್ಫಿಯರ್. ನೆನಪಿಟ್ಕೊಡ್ರಿ. ಅಂದ್ರೆ ಅತಿ ಹೆಚ್ಚು ಅಂತ ಕೇಳ್ತಾನವ. ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳಿದ್ರೆ 25 ಡಿಗ್ರಿ ಮೇಲೆ ಕೆಳಗೆ ಹಾಕ್ರಿ. ಬಟ್ ಇದು ಲಾರ್ಜೆಸ್ಟ್ ಎಲ್ಲಿ ಕೇಳ್ತಾನದ ಹಿಯರ್ ಅಂತ ಹೇಳ್ತಾನೆ, ಹಿಯರ್. ಅದೇ ಟೈಪ್ ನೋಡ್ರಿ ಕಾಂಟಿನೆಂಟ್ ವೈಸ್ ಬರ್ಬೋದು ನಿಮಗೆ. ಸರ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಈ ಅರಣ್ಯಗಳಿದೆ ಏಷ್ಯಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಇರೋದು ಏಷ್ಯಾ. ಅದರಲ್ಲಿ ದಕ್ಷಿಣದ ಏಷ್ಯಾದಲ್ಲಿ ಅತಿ ಹೆಚ್ಚು ಕಂಡು ಬರೋದಂದ್ರೆ ಭಾರತ ರೀ. ಸರ್ ಇಂಡಿಯಾ ಅಂತ. ಸೊ ಪ್ಲೀಸ್ ರಿಮೆಂಬರ್ ಸರ್, ಇದ್ರ ಇಂಪಾರ್ಟೆನ್ಸ್ ಯಾವಾಗ ಗೊತ್ತಿದ್ರಿ, ವಾಟ್ ಇಸ್ ದ ವೆನ್ ಎಕ್ಸಾಕ್ಟ್ಲಿ ಇಟ್ಸ್ ಇಂಪಾರ್ಟೆನ್ಸ್ ಹಾವ್ ಸ್ಟಾರ್ಟೆಡ್. ಈ ತರ ಅರಣ್ಯಗಳ ಇಂಪಾರ್ಟೆನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ 26th December 2004. ದಟ್ ಇಸ್ ಸುನಾಮಿ. ಅಂದ್ರೆ ಸುನಾಮಿ ನೋಡಿ ಒನ್ ಆಫ್ ದ ಡೆಡ್ಲಿಯಸ್ಟ್ ಚಂಡಮಾರುತ ಅಂತ ಹೇಳಿದ್ರೆ, ಸುನಾಮಿ ಬಂದಾಗ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಎಲ್ಲರಿಗೆ ಎಫೆಕ್ಟ್ ಆಗ್ತಾ ಇದ್ರೆ ಸುನಾಮಿ ಬಂದಾಗ ಇಲ್ಲಿ ಅಂಡಮಾನ್ ನಿಕೋಬಾರಲ್ಲಿರುವ ಕೆಲವೊಂದಿಷ್ಟು ಬುಡಕಟ್ಟು ಜನಾಂಗಗಳು ಇಷ್ಟು ನೋಡಿ 5-6-7 ಮೀಟರ್ ಎತ್ತರದ ಅಲೆಗಳಲ್ಲಿ ಕೂಡ ಏನ್ ಎಫೆಕ್ಟ್ ಆಗಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಸೆಂಟಲೀಸ್ ಅಂತ ಹೇಳ್ತಾರೆ. ಅಂದ್ರೆ ಅಂಡಮಾನ್ ನಿಕೋಬಾರ್ ಕಂಡು ಬರೋ ಬುಡಕಟ್ಟು ಜನ ಸೆಂಟಲೀಸು ಈ ತರ ದೊಡ್ಡ ಚಂಡಮಾರುತ ಅಲೆಗಳು ಬಂದ್ರು ಅವ್ರು ಏನು ಆಗಿಲ್ಲಪ್ಪ ಬದುಕಿದ್ದಾರೆ ಅಂದಾಗ ಅಲ್ಲಿ ಪರಿಸರ ಕಾಪಾಡಿರ್ಬೇಕಲ್ಲ. ಸೊ ಹೀಗಾಗಿ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಇಂಪಾರ್ಟೆನ್ಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತ್ರಿ. ದಟ್ ಇಸ್ ಬಿಕಾಸ್ ಆಫ್ ಸುನಾಮಿ ಇನ್ಸಿಡೆಂಟ್ ಅಂತ ಹೇಳಿ. ಸೊ ಹೀಗಾಗಿ ಇವುಗಳ ರಕ್ಷಣೆ ಕೂಡ ಅತಿ ಅವಶ್ಯಕ ಆಗಿದೆ ಅಂತೇಳಿ ಏನ್ ಮಾಡ್ತಾರೆ ಗೊತ್ತ್ರಿ. ದಟ್ ಇಸ್ ನೆನಪಿಟ್ಕೊಡ್ರಿ, COP 27 2023 ಅಂದ್ರೆ ಹವಾಮಾನ ಕುರಿತಾದ 2022 ಹವಾಮಾನ ಕುರಿತ ಅಂದ್ರೆ ಕ್ಲೈಮೇಟ್ ಚೇಂಜ್ ಕುರಿತಾದ 27ನೇ ಮೀಟಿಂಗ್ ಅಥವಾ 2022 ಎಲ್ಲಿ ನಡೆದಿತ್ತು, ವೆರಿ ಎಕ್ಸಾಕ್ಟ್ಲಿ ಇಟ್ ವಾಸ್ ಹೆಲ್ಡ್ ಎಲ್ಲಿಗಿತ್ರಿ. ದಟ್ ಇಸ್ ಸರ್ ಟಾಪಿಕ್ ವೈಸ್ ನೆನಪಿಟ್ಕೊಳ್ಳೇಬೇಕು ನೀವು. ಅಂದ್ರೆ ಇದೆಲ್ಲ ನಡೆದಿದೆ ಗೊತ್ತಿದೆ, ದಟ್ ಇಸ್ ಈಜಿಪ್ಟ್ ಅಲ್ಲಿ ನಡೆದಿತ್ತು. ಈಜಿಪ್ಟ್ ಆ ಟೈಮಲ್ಲಿ ಈ ತರ ಚಂಡಮಾರುತಗಳಿಂದ ಎಫೆಕ್ಟ್ ಆಗೋ ದೇಶಗಳಲ್ಲಿ ನಾವು ಕರಾವಳಿ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಅರಣ್ಯ ಸಂರಕ್ಷಣೆ ಮಾಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತ್ರಿ, ಈ ಮೀಟಿಂಗ್ ಅಲ್ಲಿ ಒಂದು ಗುಂಪು ಮಾಡ್ತಾ ಅದಕ್ಕೆ ಅಂತಾರೆ ಮ್ಯಾಂಗ್ರೋವ್ಸ್ ಅಲೈನ್ಸ್ ಫಾರ್ ಕ್ಲೈಮೇಟ್. ಅಂದ್ರೆ ಹವಾಮಾನ ಕುರಿತಾಗಿ ಮ್ಯಾಂಗ್ರೋವ್ ಅರಣ್ಯಗಳ ಒಂದು ಒಕ್ಕೂಟವನ್ನು ಮಾಡ್ತಾರೆ. ಸರ್ ಇಲ್ಲಿ ನೋಡಿ 2022 ಆಗಿತ್ತು ಕರೆಂಟ್ ಅಫೇರ್ಸ್. 2023 ಯಾರಾದ್ರೂ ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರ್ದಿದ್ರೆ ಈ ಎಕ್ಸಾಮ್ ಅಲ್ಲಿ ಕೇಳ್ರಿ, ಮ್ಯಾಂಗ್ರೋವ್ಸ್ ಅಲೈನ್ಸ್ ಫಾರ್ ಕ್ಲೈಮೇಟ್ ಅಲ್ಲಿ ಈಜಿಪ್ಟ್ ಅಲ್ಲಿ ಮೀಟಿಂಗ್ ನಡೆದಾರೆ. ಯಾರ್ಯಾರು ಸ್ಟಾರ್ಟ್ ಮಾಡಿದ್ರೆ ಇಂಡೋನೇಷ್ಯಾ ಮತ್ತು UAE ಕಂಟ್ರಿದವರು 2 ದೇಶಗಳು ಇದನ್ನ ಪ್ರಸ್ತಾವನೆ ಮಾಡಿದ್ರು. ಆಮೇಲೆ ಇದಕ್ಕೆ ಭಾರತ, ಶ್ರೀಲಂಕಾ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಸ್ಪೇನ್ ಈ ದೇಶಗಳು ಹೋಗಿ ಸೇರ್ಕೊಂಡ್ರೆ ಮ್ಯಾಂಗ್ರೋವ್ಸ್ ಅಲೈನ್ಸ್ ಫಾರ್ ಕ್ಲೈಮೇಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಭಾರತದಲ್ಲಿ ನೋಡಿ ಇಡೀ ಏಷ್ಯಾದಲ್ಲಿ ಭೂಮಿಯಲ್ಲಿ ಅತಿ ಹೆಚ್ಚು ಕಂಡು ಬರೋದಿಲ್ರಿ ಏಷ್ಯಾದಾಗ ಅಂತ ಹೇಳಿದ್ರು. ಏಷ್ಯಾದಾಗ ಅಂದ್ರೆ ಅದೇ ಏಷ್ಯಾದಲ್ಲಿ ಅತಿ ಹೆಚ್ಚು ಬರೀ ಭಾರತ ಅಂತ ಬಂದ್ರ ಸರ್ ನಮ್ಮಲ್ಲಿ ಒಂದು ರಿಪೋರ್ಟ್ ಇದೆ, ಬೇಕಾದ್ರೆ ಈ ರಿಪೋರ್ಟ್ ಬಗ್ಗೆ ಸಪರೇಟ್ ಮಾಡನ್ರಿ. 2023 ಅಥವಾ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023 ದಟ್ ಇಸ್ 18. ಅಂದ್ರೆ ನಮ್ಮಲ್ಲಿ ಎಷ್ಟು ಅರಣ್ಯ ಇದೆ ಅಂತೇಳಿ ಮಾಪನ ಮಾಡ್ಲಿಕ್ಕೆ ಒಂದು ರಿಪೋರ್ಟ್ ಇದೆ, ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023. ಅಂದ್ರೆ 2 ವರ್ಷಕ್ಕೊಮ್ಮೆ ಬಿಡ್ತಾರೆ. ಅಂದ್ರೆ ಈಗ ನೋಡ್ಕೊಳ್ಳಿ, ದಟ್ ಇಸ್ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪ್ರತಿ 2 ವರ್ಷಕ್ಕೊಮ್ಮೆ 1987 ಒಂದು ರಿಪೋರ್ಟ್ ಬಿಡ್ತೈತಿ. ಯಾಕಂದ್ರೆ 1986 ಏನ್ ಮಾಡಿದ್ರು ನಾವು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ತಗೊಂಡ್ಬಂದ್ವಿ.
1987 ಏನ್ ಮಾಡ್ತಾರೆ ಗೊತ್ತಿ, ಇಂಡಿಯಾದಾಗ ಎಷ್ಟು ಅರಣ್ಯ ಹೊದಿಕಿದೆ, ಮರಗಳ ಹೊದಿಕಿದೆ ಅಂದ್ರೆ ಫಾರೆಸ್ಟ್ ಕವರೇಜ್ ಅಂಡ್ ಟ್ರೀ ಕವರೇಜ್ ಚೆಕ್ ಮಾಡ್ತಾರೆ. ಇಮಿಡಿಯೇಟ್ಲಿ 1987 ಮಾಡ್ಕೊಂಡು 1988 ಏನ್ ತುಂಬಿರ್ತಾರೆ, ದಟ್ ಇಸ್ ನ್ಯಾಷನಲ್ ಪಾಲಿಸಿ ಆನ್ ಫಾರೆಸ್ಟ್ ಅಂತ ತುಂಬಿರ್ತಾರೆ. ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ 33% ನಾವು ಅರಣ್ಯ ಹೊದಿಕೆ ಮಾಡ್ಲಿಕ್ಕೆ ಒಂದು ಕಮಿಟ್ಮೆಂಟ್ ತಗೊಂಡು ಕಂಟಿನ್ಯೂ ಮಾಡ್ತಾರೆ. ಸರ್ ರೀಸೆಂಟ್ಲಿ ಬಂದಿದ್ದ ರಿಪೋರ್ಟ್ ಏನ್ರಿ 18 ಅಂದ್ರೆ 2 ವರ್ಷಕ್ಕೊಮ್ಮೆ ಪಬ್ಲಿಷ್ ಮಾಡೋ ರಿಪೋರ್ಟ್ ಅಲ್ಲಿ ಇಲ್ಲಿ ಮ್ಯಾಂಗ್ರೋವ್ ಕವರ್ ಮಾಡ್ತಾರೆ. ಹಾಗಾದ್ರೆ ಭಾರತದಲ್ಲಿ ಪ್ರಸ್ತುತ ಈ ವರದಿ ಪ್ರಕಾರ ಎಷ್ಟದವ್ರಿ 4991.68 ಕಿಲೋಮೀಟರ್ ಸ್ಕ್ವೇರ್. ನೆನಪಿಟ್ಟುಕೊಡಿ ಈ ಡೇಟಾ. ಸಿ ದೇವಲಾಸ್ಕರ್ ಡೇಟಾ ಅಂದ್ರೆ ಆಸ್ ಪರ್ ದ ರಿಪೋರ್ಟ್, ರೀಸೆಂಟ್ ರಿಪೋರ್ಟ್, ಇಂಡಿಯಾ ಇಸ್ ಹ್ಯಾವಿಂಗ್ ದಟ್ ಇಸ್ 4991.68 ಸ್ಕ್ವೇರ್ ಕಿಲೋಮೀಟರ್ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಹಾಗಾದ್ರೆ ಅದ್ರಲ್ಲಿ ನೋಡ್ರಿ ಪ್ರಪಂಚದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಅಂತ ಕೇಳ್ತಾನೆ, ದಟ್ ಇಸ್ ಸುಂದರ್ಬನ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಎಲ್ಲಿದೆ ಅಂದ್ರೆ ಸುಂದರ್ಬನ್ ಅಂತ ಕೇಳ್ತಾನೆ. ಇನ್ನೊಂದು ಏನ್ ಕೇಳಿದ್ರೆ, ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಇದೆ ಏಷ್ಯಾದಲ್ಲಿ ಅಂತಂದಾಗ ಯಾವ ರಾಜ್ಯ ಅಂತ ಕೇಳ್ಬೋದು ನಾವು. ಸೊ ಹೀಗಾಗಿ ನೋಡಿ, ಇಂಡಿಯಾದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯ ಇದೆ. ಫಸ್ಟ್ ಒನ್ ವೆಸ್ಟ್ ಬೆಂಗಾಲ್, ಸೆಕೆಂಡ್ ಒನ್ ದಟ್ ಇಸ್ ಗುಜರಾತ್, ಥರ್ಡ್ ಒನ್ ದಟ್ ಇಸ್ ಅಂಡಮಾನ್ ಅಂಡ್ ನಿಕೋಬಾರ್. ಯೂಶಲಿ ವಿಲ್ ಕನ್ಸಿಡರ್ ಲಕ್ಷದ್ವೀಪ್ ಆಲ್ಸೋ ಅಂದ್ರೆ ಈ ತರ ಕ್ವಶನ್ಸ್ ಫ್ರೇಮ್ ಆಗೋದ್ರಿ. ಸರ್ ಇಲ್ಲಿ ನೋಡ್ರಿ, ನಮಗೆ ಅದು ಎಲ್ಲಿಂದ ಎಲ್ಲಿವರೆಗೆ ಕಂಡು ಬರ್ತದೆ ಅಂತ ಕೇಳ್ತಿಲ್ಲ, ಲಾರ್ಜೆಸ್ಟ್ ಪರ್ಸೆಂಟೇಜ್ ಅಂತ ಕೇಳ್ತಾನೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಲಾರ್ಜೆಸ್ಟ್ ಪರ್ಸೆಂಟೇಜ್ ಅಂತ ಬಂದಾಗ ಪ್ಲೀಸ್ ಆಡ್ ದಟ್ ಇಸ್ 5 ಡಿಗ್ರಿ ನಾರ್ಥನ್ ಅಂಡ್ 5 ಡಿಗ್ರಿ ಸೌತರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತಾರೆ. 5 ಡಿಗ್ರಿ ನಾರ್ಥನ್ ಅಂಡ್ 5 ಡಿಗ್ರಿ ಸೌತರ್ನ್ ಹೆಮಿಸ್ಫಿಯರ್. ಐ ಹೋಪ್ ಅರ್ಥ ಇದೆ ಅನ್ಕೊಂತೀನಿ. ನೆಕ್ಸ್ಟ್ ಒನ್, ಓಕೆ obvious ನೋಡ್ರಿ, ಲೆಬಾಂಗ್ ಬೂಮ್ನಿ ಡ್ಯಾನ್ಸ್ ಇಸ್ ಅ ಫೇಮಸ್ ಫೋಕ್ ಡ್ಯಾನ್ಸ್. obvious ನೋಡ್ಕೊಡಿ, ದೇರ್ ಆರ್ 2 ಥಿಂಗ್ಸ್ ಅದ ನಮ್ಮಲ್ಲಿ. ಸರ್ ನಮ್ಮಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಅಂಡ್ ಫೋಕ್ ಡ್ಯಾನ್ಸ್. ಕ್ಲಾಸಿಕಲ್ ಡ್ಯಾನ್ಸ್ ಅಂಡ್ ಫೋಕ್ ಡ್ಯಾನ್ಸ್ ಅಂತ ಹೇಳ್ತಾರೆ. ಸರ್ ಕ್ಲಾಸಿಕಲ್ ಶಾಸ್ತ್ರೀಯ ನೃತ್ಯಗಳನ್ನ ನೋಡ್ರಿ, ದೋಸ್ ವಿಚ್ ಹ್ಯಾವ್ ಬಿನ್ ಮೆನ್ಷನ್ಡ್ ಇನ್ ದ ನಾಟ್ಯಶಾಸ್ತ್ರ. ಅಂದ್ರೆ ಏನ್ ಗೊತ್ತ್ರಿ, ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೆ ದೋಸ್ ಹ್ಯಾವ್ ಬಿನ್ ಮೆನ್ಷನ್ಡ್ ಇನ್ ದಟ್ ಇಸ್ ನಾಟ್ಯಶಾಸ್ತ್ರಂ ಮತ್ತು ಭಗವದ್ಗೀತೆ ರೀಸೆಂಟ್ಲಿ ಏನ್ ಮಾಡಿದ್ರಿ, ದಟ್ ಇಸ್ ವರ್ಲ್ಡ್ ಮೆಮರೀಸ್ ಅಂತ ಸೇರಿಸಿದ್ರೆ, ಅಂದ್ರೆ ವರ್ಲ್ಡ್ ಹೆರಿಟೇಜ್ ಆಫ್ ಮೆಮರೀಸ್ ಅಲ್ಲಿ ಸೇರಿಸಿ ಯುನೆಸ್ಕೋದವರು. ಹಾಗಾದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಆರ್ ದೋಸ್ ಡ್ಯಾನ್ಸ್ ಫಾರ್ಮ್ which have been mentioned, means the performance or expression have been mentioned in ನಾಟ್ಯಶಾಸ್ತ್ರ. ನಾಟ್ಯಶಾಸ್ತ್ರ ಎಲ್ಲಿದೆ ರೀ, ದಟ್ ಇಸ್ ನಾಟ್ಯಶಾಸ್ತ್ರ ಎಲ್ಲಿದೆ, ದಟ್ ಇಸ್ ಸಾಮವೇದದಲ್ಲಿದೆ. ಅಂದ್ರೆ ವಿ ಹ್ಯಾವ್ ಮೇನ್ಲಿ 4 ವೇದ, ದಟ್ ಇಸ್ ಕಲೆಕ್ಷನ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಆ ಸಾಮವೇದದಲ್ಲಿ ನಾಟ್ಯಶಾಸ್ತ್ರ ಅಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಆರ್ ದೋಸ್ ಡ್ಯಾನ್ಸ್ ವಿಚ್ ಹ್ಯಾವ್ ಬಿನ್ ಮೆನ್ಷನ್ಡ್ ಇನ್ ನಾಟ್ಯಶಾಸ್ತ್ರಂ. ದ ನಾಟ್ಯಶಾಸ್ತ್ರಂ ವರ್ಸ್ ಹ್ಯಾವ್ ಬಿನ್ ಮೆನ್ಷನ್ಡ್ ಇನ್ ದಟ್ ಇಸ್ ಸಾಮವೇದ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳಂತೀವಿ ನಾವು, ಮತ್ತು 108 ಉಪನಿಷತ್ಗಳಂತೀವಿ. ಅದರಲ್ಲಿ ಸಾಮವೇದದಲ್ಲಿ ನಾಟ್ಯಶಾಸ್ತ್ರ ಇದೆ. ಸೊ ಹೀಗಾಗಿ ಕ್ಲಾಸಿಕಲ್ ಡ್ಯಾನ್ಸ್ ಆರ್ ದೋಸ್ ಡ್ಯಾನ್ಸ್ ವಿಚ್ ಹ್ಯಾವ್ ಬಿನ್ ಮೆನ್ಷನ್ಡ್ ಇನ್ ದಟ್ ಇಸ್ ನಾಟ್ಯಶಾಸ್ತ್ರ, ಮೀನ್ಸ್ ದೇ ಹ್ಯಾವ್ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟು ಡ್ಯಾನ್ಸ್ ನ ಕ್ಲಾಸಿಕಲ್ ಡ್ಯಾನ್ಸ್ ಇದಾವೆ, 8 ಇದಾವರು. ಆ 8ಕ್ಕೆ 8 ನೆನ್ಪಿಟ್ಕೊಳ್ರಿ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಸ್ಟೇಟ್ ವೈಸ್ ನೆನ್ಪಿಟ್ರಿ. ದಟ್ ಇಸ್ ಓಕೆ, ಮೋಹಿನಿ ಆಟಂ ಮತ್ತು ಕಥಕ್ಕಳಿ. ಮೋಹಿನಿ ಆಟಂ ಮತ್ತು ಕಥಕ್ಕಳಿ ಕೇರಳದಲ್ಲಿ ಬರ್ತದ್ರಿ. ಅದೇ ಕುಚ್ಚುಪುಡಿ ಆಂಧ್ರ ಪ್ರದೇಶ ಅಂತ ಹೇಳ್ತೀರಿ ನೀವು. ಅದೇ ಭರತನಾಟ್ಯಂ ತಮಿಳ್ನಾಡು ಅಂತ ಹೇಳ್ತೀರಿ, ತಮಿಳ್ನಾಡ್ರಿ. ಅದೇ ಕಥಕ್ ಉತ್ತರ ಭಾರತ ಅಥವಾ ಯುಪಿ ಅಂತ ಹೇಳ್ತೀರಿ. ಅದೇ ನೋಡ್ಕೊಡ್ರಿ, ಸತ್ರಿಯ ಆಸಾಮ್ ಅಂತ ಹೇಳ್ತೀರಿ. ಮಣಿಪುರದಲ್ಲಿ ಒಡಿಸಿಲ್ಲ ಅಂದ್ರೆ 8 ಇದಾವ್ರಿ. ಹಾಗಾದ್ರೆ ಫೋಕ್ ಡ್ಯಾನ್ಸ್ ಅಂದ್ರೆ ಗೊತ್ತ್ರಿ, ದೇ ಆರ್ ಕಾಲ್ಡ್ ಆಸ್ ಅ ರೀಜನಲ್ ಇರ್ಬೋದು, ಅಥವಾ ಸಮ್ ಎಥನಿಕಲ್ ಗ್ರೂಪ್. ಅಂದ್ರೆ ಯಾವ್ದಾದ್ರು ಒಂದು ಸಾಂಪ್ರದಾಯಿಕ ಗುಂಪು ಅಥವಾ ಒಂದು ಪ್ರಾದೇಶಿಕವಾಗಿ ಮಾಡುವ ಡ್ಯಾನ್ಸ್ ಗಳಿಗೆ ಏನಂತೀವಿ ನಾವು ಫೋಕ್ ಡ್ಯಾನ್ಸ್. ಇಲ್ಲಿ ಯಾವುದೇ ತರ ಸ್ಟ್ರಿಕ್ಟ್ ರೂಲ್ಸ್ ಇರುವುದಿಲ್ಲ. ಅಂದ್ರೆ ಆ ಸಮುದಾಯದ ಏನ್ ರೂಲ್ಸ್ ಮಾಡ್ತಾರೆ ಅದೇ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ರೂಲ್ಸ್ ಇರ್ತವು, ಪರ್ಫಾರ್ಮೆನ್ಸ್ ಗೆ, ಕಾಸ್ಟ್ಯೂಮ್ಸ್ ಗೆ ರೂಲ್ಸ್ ಇರ್ತಾವ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರತಿ ಒಂದು ರಾಜ್ಯದಲ್ಲಿ ಅವ್ರವ್ರದಾದ ಫೋಕ್ ಡ್ಯಾನ್ಸ್. ಹಾಗಾದ್ರೆ ಸರ್ ಯಾವ ನೆನ್ಪಿಡ್ಬೇಕು ನಾವ್ ಅಂತ ನೋಡ್ಕೊಡಿ. ನ್ಯೂಸ್ ಅಲ್ಲಿ ಇದ್ರೆ ಮಾತ್ರ ಫೋಕ್ ಡ್ಯಾನ್ಸ್ ನೆನ್ಪಿಟ್ಕೊಡ್ರಿ. ಯಾಕ ಪ್ರತಿಯೊಂದು ರಾಜ್ಯ 3-4 ಮಿನಿಮಮ್ ಅದಾವ್ರಿ, ಎಲ್ಲವೂ ಬಾಯ್ ಹೊಡಿಬಾರ್ದ್ರಿ. ಇಫ್ ಎನಿ ಫೋಕ್ ಡ್ಯಾನ್ಸ್ ಆರ್ ದೋಸ್ ಡ್ಯಾನ್ಸ್ ವಿಚ್ ಆರ್ ಪರ್ಫಾರ್ಮ್ ಬೈ ಸಮ್ ರೀಜನಲ್ ಏರಿಯಾಸ್ ಆರ್ ಸಮ್ ಎಥನಿಕಲ್ ಗ್ರೂಪ್ಸ್. ಅಂದ್ರೆ ಕೆಲವೊಂದಿಷ್ಟು ಬುಡಕಟ್ಟು ಜನಾಂಗ ಅಥವಾ ಯಾವುದೋ ಒಂದು ಸಾಂಪ್ರದಾಯಿಕ ಸಮುದಾಯ, ಇಲ್ಲಂದ್ರೆ ಒಂದು ಪ್ರಾದೇಶಿಕ. ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕ ನೋಡ್ರಿ, ಯಕ್ಷಗಾನ ಇದೆ. ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಮಾತ್ರ ಪರ್ಫಾರ್ಮೆನ್ಸ್ ಮಾಡ್ತಾರ. ಡೊಳ್ಳು ಕುಣಿತ ಅಂತ ದಾವಣಗೆರೆ ಸೈಡ್ ಎಲ್ಲ ಫೇಮಸ್ ಇದೆ ರೀ. ನಮ್ಮಲ್ಲಿ ನೋಡ್ಕೊಡಿ, ಸುಗ್ಗಿ ಹಬ್ಬ ಅಂತ ನಾವು ಉತ್ತರ ಕರ್ನಾಟಕರು, ಅಂದ್ರೆ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ, ಅಂದ್ರೆ ನಾವು ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಬಣಿವಿನ ಕಟ್ಟದಾಗ, ಅಂದ್ರೆ ಧಾನ್ಯದ ಒಂದು ರಾಶಿ ಹಾಕಿದಾಗ ಹಾಡು ಹೇಳ್ಕೊಂತ ಒಂದು ಡ್ಯಾನ್ಸ್ ಮಾಡ್ಕೊಂತ ಟು ರೆಸ್ಪೆಕ್ಟ್ ಫಾರ್ ದಟ್ ಇಸ್ ಕ್ರಾಪ್ಸ್, ರೈಟ್. ಸೊ ಹೀಗಾಗಿ ನೋಡ್ಕೊಡಿ, ಇವು ನ್ಯೂಸ್ ನಲ್ಲಿ ಇದ್ರೆ ಮಾತ್ರ ನೋಡ್ಕೊಡ್ರಿ. ಸೊ ಹೀಗಾಗಿ ಇದು ನ್ಯೂಸ್ ಅಲ್ಲಿ ಬಂದಿದ್ದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ತ್ರಿಪುರಾರಿ. ಅಂದ್ರೆ ಫೋಕ್ ಡ್ಯಾನ್ಸ್ ನ ನ್ಯೂಸ್ ನ ಇದ್ರೆ ಮಾತ್ರ ನೋಡ್ಕೊಡಿ, ಇಲ್ಲ ತ ನೋಡ್ಬೇಡ್ರಿ. ಸರ್ ಹೇಗಂದ್ರೆ ಮೇ ಬಿ ಯಾವ ಭಾರತ ಪ್ರಧಾನಮಂತ್ರಿಯಲ್ಲಿ ವಿಸಿಟ್ ಮಾಡಿರ್ಬೇಕಿಲ್ಲ, ನಮ್ಮ ಯಾವ್ದಾರ ಸಚಿವರು ವಿಸಿಟ್ ಮಾಡಿರ್ಬೇಕು,
ಅವು ವೆಲ್ಕಮ್ ಮಾಡ್ಲಿಕ್ಕೆ obviously ಅವರು ತಮ್ಮ ಟ್ರೆಡಿಷನಲ್ ಡ್ಯಾನ್ಸ್ ಇಂದ ವೆಲ್ಕಮ್ ಮಾಡಿರ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಇದಕ್ಕೆ ಸರಿಯಾದ ಉತ್ತರ ತ್ರಿಪುರಾ ರೀ. ನೆಕ್ಸ್ಟ್ ಒನ್, who among the following is the one who correct who among the following is the one of the leading harmonium players of India ಅಂತ. ಸೊ ನೀವು ಕೊಡಿ, see being a human being we should have some refreshment for our mind, right sir? 5 ಬೆರಳು ಸಮಯ ಇಲ್ಲ, ಒಬ್ಬ ಮನುಷ್ಯನಾಗಿ ನನಗೆ ಮೈಂಡ್ ರಿಫ್ರೆಶ್ ಮಾಡ್ಲಿಕ್ಕೆ ಏನಾರು ಒಂದು ಹವ್ಯಾಸಗಳು ಇರ್ಲೇಬೇಕಂತ ಹೇಳ್ತಾರೆ. 5 fingers are not same. Some people are interested in listening music, some people ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಸೌಂಡ್ ಕೇಳ್ತಾರೆ, some people are interested in playing any sports ಇರ್ಬೋದು, some people are interested to hear news ಇರ್ಬೋದು, some people are very interested in talk about gossips ಇರ್ಬೋದು, ಇನ್ನೊಬ್ರಿಗೆ ಮಾತಾಡ್ಕೊಂಡು ಜೀವನ ಕಳೆಯಿರ್ಬೋದು, ಒಂದಿಷ್ಟು ಟೈಮ್ ಸಿಕ್ಕ ಸ್ಪೋರ್ಟ್ಸ್ ಆಡ್ಬೋದು. ಅಂದ್ರೆ 5 fingers are not same. ಬಟ್ ಸಮಾಜದಲ್ಲಿ ನಾವೆಲ್ಲರೂ 5 ಬೆರಳನ್ನ ಸಮಾನವಾಗಿ ತಗೊಂಡು, ಇದು ಚಿಕ್ಕದಿದೆ ಅಂತ ಕಟ್ ಮಾಡಕ್ ಆಗಲ್ಲ. ಬಟ್ 5 fingers, ಅದಕ್ಕೆ ಸೊಸೈಟಿಯಲ್ಲಿ ನಾ ಬಡವಂತೆ ನನ್ ಕೈ ಬಿಡಕ್ಕಾಗಲ್ಲ, ನೀ ರಿಚ್ ಅಂತ ನೀನ್ ಪೂರ್ತಿ ಹೈಲೈಟ್ ಕೊಡಲ್ಲ, ಬಿಕಾಸ್ ದ 5 fingers ಆರ್ ಸೇಮ್ ಅಂಡ್ 5 fingers ಆರ್ ಎಸೆನ್ಷಿಯಲ್ ಫಾರ್ ಹ್ಯೂಮನ್ ಲೈಫ್ ಅಂತೀರಿ. ಹಾಗೆ ಸಮಾಜದಲ್ಲಿರುವ ಎಲ್ಲ ವರ್ಗದವ್ರನ್ನು ನಾವು ಕಾಪಾಡ್ಕೊಂತ ಹೋಗ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡಿ, ಇದಕ್ಕೆ ಸರಿಯಾದ ಉತ್ತರ ಇದೇನ್ ಹೇಳ್ತಾನ, ಹೂ ಅಮಂಗ್ ದಿ ಫಾಲೋಯಿಂಗ್ ಇಸ್ ಒನ್ ಆಫ್ ದ ಲೀಡಿಂಗ್ ಹಾರ್ಮೋನಿಯಂ, ಅಂದ್ರೆ ಹಾರ್ಮೋನಿಯಂ ಬಗ್ಗೆ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಅರವಿಂದ್ ತಾಟೆ. ಹಾಗಾದ್ರೆ ಹರಿಶ್ಚಂದ್ರ ಪ್ರಸಾದ್ ಅವ್ರು ಯಾರು? ದಟ್ ಇಸ್ ಫ್ಲೂಟ್. ಓಕೆ, ಫ್ಲೂಟ್ ಅಲ್ಲಿ ಫೇಮಸ್ ಅದಾರೆ. ಜಾಕಿರ್ ಹುಸೇನ್ ಎಲ್ರಿಗೂ ಗೊತ್ತಿದೆ, ತಬಲಾ ರೀ, ತಬಲಾ. ಅಬ್ವಿಯಸ್ಲಿ ಭೀಮಸೇನ್ ಜೋಶಿ ಅವರು ನಮ್ಮ ಗದಗ ಡಿಸ್ಟ್ರಿಕ್ಟ್ ಅಂದ್ರೆ ನಮ್ಮ ರಾಜ್ಯದ ಗದಗ ಡಿಸ್ಟ್ರಿಕ್ಟ್ ಅಂದ್ರೆ ಇವರು ಹಿಂದೂಸ್ತಾನಿ ಕ್ಲಾಸಿಕಲ್ ದಟ್ ಇಸ್ ವೋಕಲಿಸ್ಟ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ಸ್, ಅಂದ್ರೆ ಯಾವ್ದಾರ ಈ ತರ ಇನ್ಸ್ಟ್ರೂಮೆಂಟ್ ಬಂದಾಗ ಅಥವಾ ಯಾವ್ದಾರ ಸಂಗೀತಗಾರ ಮರಣ ಹೊಂದಿದಾಗ ಅವ್ರು ಯಾವ ವಾದ್ಯ ಅಂದ್ರೆ ಯಾವ ಇನ್ಸ್ಟ್ರೂಮೆಂಟಲ್ ಫೇಮಸ್ ಇದ್ರು, ಈ ತರ ಪ್ರಶ್ನೆಗಳು ಅವಾಗ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. The next one, which of the following South African country has Windhoek as its capital? Please remember, ಅಂದ್ರೆ ಒಂದ್ ತಿಳ್ಕೊಡ್ರಿ, ಯಾವಾಗಾದ್ರೂ ಭಾರತ ಏನಾದ್ರೂ ಇತ್ತೀಚೆಗೆ ಯಾವ್ದಾರ ದೇಶಕ್ಕೆ ಟ್ರಾವೆಲ್ ಮಾಡಿದ್ದಾರೆ ಅವ್ರು ನಮಗೆ ಏನಾದ್ರೂ ಗಿಫ್ಟ್ ಕೊಟ್ಟಿದ್ದಾರೆ, ಇಲ್ಲತ್ತಂದ್ರ ಅಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಕೇಳ್ತಾನೆ ಎಕ್ಸಾಮ್. ಸೊ ಹೀಗಾಗಿ ನೋಡ್ಕೊಡಿ, ಇದಕ್ಕೆ ಸರಿಯಾದ ಉತ್ತರ ನಮೀಬಿಯಾ. ಯಾಕಂದ್ರೆ ಇತ್ತೀಚೆಗೆ ನಮೀಬಿಯಾ ದೇಶ ಭಾರತದ ಪ್ರಧಾನಮಂತ್ರಿಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಟ್ಟಿದ್ದಾರೆ, ಅಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಕೊಟ್ರಿ. ನೆಕ್ಸ್ಟ್ ನೋಡ್ರಿ, ನಾವು ಪ್ರಾಜೆಕ್ಟ್ ಇಂಟ್ರೊಡಕ್ಷನ್ ಆಫ್ ಚೀತಾ, ಇದನ್ನು ಕೇಳ್ಬೋದು ನಿಮ್ಮ ಎಕ್ಸಾಮ್ಗೆ. ಹಾಗಾದ್ರೆ ಭಾರತ ಪ್ರಪಂಚದ ಮೊಟ್ಟ ಮೊದಲ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ, ಅಂದ್ರೆ ಸರ್ ಏಷ್ಯಾ ಇಲ್ಲಿದೆ, ಆಫ್ರಿಕಾ ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಪ್ರಾಣಿ ವರ್ಗಾವಣೆ ಯೋಜನೆ ಆದ ಪ್ರಾಜೆಕ್ಟ್ ಚೀತಾವನ್ನು ಯಾವ ದೇಶದಿಂದ ತಗೊಂಡೇನೋ? ನಮೀಬಿಯಾ. ಅಂದ್ರೆ ನಾವು ಇವ್ರ ಕಡೆಯಿಂದ ಚೀತಾ ತಗೊಂಡ್ವಿ. ನೆಕ್ಸ್ಟ್ ಏನ್ ಹೇಳಿದ್ವಿ ನಾವು ನಿಮ್ಗೆ ಜಿಯೋ ಪೊಲಿಟಿಕ್ಸ್ ಆಗಿ ಸಪೋರ್ಟ್ ಮಾಡ್ತೀವಿ. ಹೀಗಾಗಿ ಜುಲೈ ತಿಂಗಳಲ್ಲಿ ಭಾರತದ ಪ್ರಧಾನಮಂತ್ರಿಗಳಿಗೆ ನಮೀಬಿಯಾ ದೇಶ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಟ್ಟೈತಿ. ಸೊ ಹೀಗಾಗಿ ಭಾರತಕ್ಕೆ ಕ್ಲೋಸ್ ಇರೋ ದೇಶದಲ್ಲಿ ಏನಾದ್ರೂ ಬದಲಾವಣೆ ಕೇಳಕತ್ತಾನೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ನಮೀಬಿಯಾ. ನೆಕ್ಸ್ಟ್ ಕ್ವಶನ್, which of the following is the largest tropical lake of the world ಅಂತ ಹೇಳ್ತಾರೆ. ಸೊ ಒಂದ್ ತಿಳ್ಕೊಡ್ರಿ ಸರ್, ಸೋರ್ಸಸ್ ಆಫ್ ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿನ ಮುಖ್ಯ ಭೂಮಿಗಳು ಯಾವ? ದಟ್ ಇಸ್ ಗ್ಲೇಷಿಯರ್ ಮೆಲ್ಟ್ ಆಗಿ ಏನಾಗೋದ್ರಿ? ಸರೋವರಗಳಾಗಿರ್ತವೆ ಮೇಲೆ, ಸರೋವರಗಳು. ಹಾಗೆ ಲಾರ್ಜೆಸ್ಟ್ ಸೋರ್ಸಸ್ ಆಫ್ ಫ್ರೆಶ್ ವಾಟರ್ ಅಲ್ಲಿ ಮಂಜುಗಡ್ಡೆಗಳು ಬರ್ತಾವೆ. ಆದ್ರೆ ಮಂಜುಗಡ್ಡೆ ಕರಿಗೆ ಏನಾಗ್ತದೆ ಗೊತ್ತ್ರಿ? ಎಲ್ಲ ಮಂಜುಗಡ್ಡೆ ಕರಿಗೆ ನೀರು ಹರ್ಕೊಂಡು ಹೋಗಿ ಸಮುದ್ರ ಮಟ್ಟ ಸೇರ್ತಾ ಇದೆ. ಸೊ ಹೀಗಾಗಿ ಅವುಗಳ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಅಲ್ಲಿ ಸ್ವಲ್ಪ ಸ್ಟಾಟಿಕ್ ಕೇಳ್ತಾನೆ. ಸ್ಟಾಟಿಕ್ ಎಷ್ಟು ಚಂದ ಆಟ ಆಡ್ತಾನೆ ಗೊತ್ತ್ರಿ ಸರ್? ಇಫ್ ದಿಸ್ ಇಸ್ ದ ಅರ್ತ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಫ್ ದಿಸ್ ಇಸ್ ದ ಅರ್ತ್ ಹೆಂಗ್ ಕ್ವಶನ್ ಗೊತ್ತ್ರಿ? ಸ್ಟಾಟಿಕ್ ಬಾರಿ ಚಂದ ಆಟ ಆಡ್ತಾನೆ. ದಿಸ್ ಇಸ್ ದ ಅರ್ತ್, ದಿಸ್ ಇಸ್ ಟ್ರೋಪಿಕಲ್, ದಿಸ್ ಇಸ್ ಸಬ್ ಟ್ರೋಪಿಕಲ್, ದಿಸ್ ಇಸ್ ಆರ್ಕ್ಟಿಕ್, ದಿಸ್ ಇಸ್ ಅಂಟಾರ್ಟಿಕ್ ಅಂತ ಹೇಳ್ರಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಏನ್ ಕೇಳ್ತಾನೆ ಗೊತ್ತ್ರಿ? ಇಲ್ಲಿ ಕೇಳ್ತಾಗ ನಿಮ್ಗೆ ಎಕ್ಸಾಮ್ ಕೇಳಿದ್ರು ಬಾಳ ಲಾರ್ಜೆಸ್ಟ್ ಟ್ರೋಪಿಕಲ್ ಲೇಕ್ ಅಂತ ಕೇಳ್ತಾನ, ಅಂದ್ರೆ ಉಷ್ಣ ವಲಯದ ಅತಿ ದೊಡ್ಡ ಸರೋವರ ಅಂತ ಕೇಳ್ತಾನ. ಇಲ್ಲಿ ನೋಡ್ಕೊಡಿ, ಉಷ್ಣ ವಲಯ ಅಂತ ಟ್ರೋಪಿಕಲ್ ಅಂತ ಮೆನ್ಷನ್ ಮಾಡಿದ್ರೆ ಯು ಹ್ಯಾವ್ ಟು ಗೋ ಬೈ ದಟ್ ಇಸ್ ಲೇಕ್ ವಿಕ್ಟೋರಿಯಾ. ನೆನಪಿಟ್ಟುಕೊಡ್ಲಿ, ಒಂದ್ ವೇಳೆ ಏನಾದ್ರು ಉಷ್ಣ ವಲಯದಲ್ಲಿ ಅತಿ ದೊಡ್ಡ ಸರೋವರ ಅಂದ್ರೆ ಲೇಕ್ ವಿಕ್ಟೋರಿಯಾ ಹೋಗ್ಬೇಕಾದ್ರೆ ಸಿಂಪ್ಲಿ ಏನ್ ಕೇಳ್ತಾನ? ಪ್ರಪಂಚದ ಅತಿ ದೊಡ್ಡ ಲೇಕ್ ಯಾವ್ದಂತ ಕೇಳ್ತಾನ? ಪ್ರಪಂಚದ ಅತಿ ದೊಡ್ಡ ಟಾಪ್ ಅಲ್ಲಿ ಯಾವ್ದು ಬರ್ತದ್ರಿ? ದಟ್ ಇಸ್ ಲೇಕ್ ಸುಪೀರಿಯರ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕರೆಂಟ್ ಅಫೇರ್ಸ್. ಅಂದ್ರೆ ಅವ ಪರ್ಟಿಕ್ಯುಲರ್ ನೋಡ್ಕೊಡಿ, ಏನು ಮೆನ್ಷನ್ ಮಾಡಲ್ಲ. ಅಂದ್ರೆ ಏನ್ ಕೇಳ್ತಾನ? ಪ್ರಪಂಚದ ಭೂಮಿಯ ಮೇಲೆ ಕಂಡುಬರೋ ಅತಿ ದೊಡ್ಡ ಸರೋವರ ಎಂದರೆ ಯಾವ್ದಂದ್ರೆ ಅದು ಲೇಕ್ ಸುಪೀರಿಯರ್. ಬಟ್ ಇಲ್ಲಿ ಕ್ವಶನ್ ಏನ್ರಿ? ಟ್ರೋಪಿಕಲ್ ಅಂತ ಮೆನ್ಷನ್. ಅದಕ್ಕೆ ಅರ್ಜೆಂಟ್ ಮಾಡಕ್ ಹೋಗ್ಬೇಡ್ರಿ. ಕ್ವಶನ್ ಅಲ್ಲಿ ನಾವೇನ್ ಮಾಡ್ತೀವಿ? ಅರ್ಧ ಓದ್ತೀವಿ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಲೇಕ್ ಅಂತ ಓದಿ ಮಾಡ್ತೀವಿ, ಸೀದಾ ಟಿಕ್ ಹಾಕಿ ಬಂದಿರ್ತೀವಿ. ಬಟ್ ಅವ್ರು ಕ್ವಶನ್ ಕೇಳ್ತಾ ಇದ್ರು, ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತಾನ.
ದಿಸ್ ಇಸ್ ಹೌ ದೇ ಆರ್ ಟ್ವಿಸ್ಟಿಂಗ್ ದ ಕ್ವಶನ್. ಅಂದ್ರೆ ಮೆನ್ಷನ್ ಮಾಡತ್ತಾನವ ಕ್ವಶನ್ ಏನು ಮುಗಿದಿಲ್ಲ ಅಂದ್ರೆ ನೋಡ್ರಿ ಟ್ರೋಪಿಕಲ್ ಅಂತ ಕೇಳಿದ್ರೆ ಲೇಕ್ ವಿಕ್ಟೋರಿಯಾ ಹಾಕ್ರಿ. ಅದೇ ಏನು ಕೇಳಿಲ್ಪ ಸುಮ್ನೆ ಕೇಳಿದ್ರೆ ಲೇಕ್ ಸುಪೀರಿಯರ್. ಹಾಗಾದ್ರೆ ಇದು ಪ್ರಪಂಚದಲ್ಲಿ ಎರಡನೇದು ಬರ್ತೈತಿ ಇದು. ಆದ್ರೆ ಉಷ್ಣವಲಯದಲ್ಲಿ ಅತಿ ಹೆಚ್ಚು ಬರ್ತೈತಿ ಅಂತ ಹೇಳ್ತಾರೆ. ಸರ್ ಇದೇ ತರ ಕ್ವಶನ್ ಯಾವಾಗ ಟೆಸ್ಟ್ ಮಾಡಿದ್ ಗೊತ್ತಿ ಬೇಕಾ ನೀವು ನೋಡ್ಕೊಡ್ರಿ. ಸರ್ ಇದೇ ಕ್ವಶನ್ ಹೆಂಗ್ ಟೆಸ್ಟ್ ಮಾಡಿದ್ ನೋಡ್ರಿ. ಮರುಭೂಮಿ ಆಲ್ರೆಡಿ ಕೇಳಿದಾನೆ. ಮರುಭೂಮಿ ಅಂತ ಇರ್ತದೆ ಸರ್. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಅಂದ್ರೆ ಅದು ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಅಂತ ಕ್ವಶನ್ ಕೇಳಿದ್ರೆ ಏನ್ ಮಾಡ್ಬೇಕು ನೀವು ಅವ್ ಸೀದಾ ನೀವು ಸಹಾರಾ ಹಾಕ್ತಿರಿ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಅಂದ್ರೆ ನೀವೇನ್ ಹಾಕ್ರಿ ಅಂಟಾರ್ಟಿಕಾ ಹಾಕ್ಬೇಕಲ್ಲಿ. ಯಾಕಂದ್ರ ಶೀತ ಮರುಭೂಮಿ ಅಂತ ಕೇಳ ಏನ್ ಕೇಳ ಸಿಂಪ್ಲಿ ದೇ ಸರ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಸರ್ಟ್ ಅಂತ ಕೇಳ ಶೀತ ಗೀತ ಏನು ಮೆನ್ಷನ್ ಮಾಡಿ. ಸೊ ಹೀಗಾಗಿ ಅಂಟಾರ್ಟಿಕಾ ಅದೇ ಒಂದ್ ಕೇಳ್ತಾನ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೋಪಿಕಲ್ ಡೆಸರ್ಟ್ ಅಂದ್ರೆ ಉಷ್ಣವಲಯ ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ರೆ ಏನ್ ಮಾಡ್ತೀರಿ ಉಷ್ಣವಲಯ ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ರೆ ನೀವು ಸಹಾರಾ ಅಂತ ಹಾಕ್ಬೇಕು ಅವಾಗ. ಅದೇ ಟೈಪ್ ಏನ್ ಮಾಡ್ತೀರಿ ವಿಚ್ ಆಫ್ ದ ಫಾಲೋಯಿಂಗ್ ಡೆಸರ್ಟ್ ಇಸ್ ದ ಲಾರ್ಜೆಸ್ಟ್ ಡೆಸರ್ಟ್ ಇನ್ ಸಬ್ ಟ್ರೋಪಿಕಲ್ ಅಂದ್ರೆ ಉಪಶೀತೋಷ್ಣ ವಲಯದಲ್ಲಿ ಕಂಡು ಬರುವ ಅತಿ ದೊಡ್ಡವಾದ ಮರುಭೂಮಿ ಅವಾಗ ಏನು ಹಾಕು ನೀವು ತಾರ್ ಹಾಕ್ಬೇಕು. ಇಲ್ಲಿ ನೋಡ್ರಿ ಏನು ಮೆನ್ಷನ್ ಮಾಡಲ್ಲ ಸಿಂಪ್ಲಿ ದೇರ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಸರ್ಟ್ ಅಂದ್ರೆ ಅಂಟಾರ್ಟಿಕಾ ರೀ. ಇಲ್ಲ ಉಷ್ಣವಲಯ ಅಂತ ಮೆನ್ಷನ್ ಮಾಡಿದ್ರೆ ಸಹಾರಾ ಹಾಕ್ರಿ. ಇಲ್ಲ ಸರ್ ಉಷ್ಣವಲಯ ಉಪಶೀತೋಷ್ಣ ಅಂದ್ರೆ ಸಬ್ ಟ್ರೋಪಿಕಲ್ ಅಂದ್ರೆ ದಟ್ ಇಸ್ ತಾರ್. ಇನ್ ದ ಸೇಮ್ ಮ್ಯಾನರ್ ಇಲ್ಲಿ ಕೇಳಿದವ ಟ್ರೋಪಿಕಲ್ ಅಂತ ಅಂದ್ರೆ ಲಾರ್ಜೆಸ್ಟ್ ಯಾವ್ದು ಲೇಕ್ ವಿಕ್ಟೋರಿಯಾ. ಏನು ಟ್ರೋಪಿಕಲ್ ಮೆನ್ಷನ್ ಮಾಡಲ್ಲ ಸುಪೀರಿಯರ್ ಹಾಕ್ರಿ. ಅದೇ ನೋಡ್ಕೊಡಿ ಅತಿ ದೊಡ್ಡ ಸರೋವರಗಳಲ್ಲಿ ಲೇಕ್ಸ್ ವಿಕ್ಟೋರಿಯಾ ಎಲ್ಲಿ ಬರ್ತದೆ ಸೆಕೆಂಡ್ ಪ್ಲೇಸ್ ಬಿ ಫಸ್ಟ್ ಯಾವ್ದು ಸುಪೀರಿಯರ್ ಅಂತೆ. ಇದೇ ಕ್ವಶನ್ ಮತ್ತೆ ಟ್ವಿಸ್ಟ್ ಮಾಡ್ತಾನ ಸೇಮ್ ಕ್ವಶನ್ ಪ್ರಪಂಚದ ಅತಿ ದೊಡ್ಡ ನೀರು ಇರುವ ಸರೋವರ ಯಾವ್ದಂತೇಳಿ ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಅಂದ್ರೆ ವಿಚ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಕ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಆಫ್ ಎ ವಾಟರ್. ನೀರು ಜಾಸ್ತಿ ಇರೋದಂತ ಕೇಳಿದ್ರೆ ಏನ್ ಮಾಡ್ತೀರಿ ನೀವು ಅವಾಗ ರಷ್ಯಾದಲ್ಲಿರುವ ಲೇಕ್ ಬೈಕಾಲ್ನ ಹಾಗಾದ್ರೆ ಏನ್ರಿ ಅತಿ ಹೆಚ್ಚು ನೀರಿರುವ ಸರೋವರ ಅಂದ್ರೆ ಲೇಕ್ ಬೈಕಾಲ್ ಅತಿ ಆಳವಾಗಿನಂತ ಕೇಳ್ತಾನೆ ದಟ್ ಇಸ್ ಬೈಕಾಲ್. ಇಲ್ಲ ಸುಮ್ನ ಏನ್ ಹೇಳ್ತಾನ ಭೂಮಿ ಮೇಲೆ ಕಂಡು ಬರುವ ಅತಿ ದೊಡ್ಡ ಸರೋವರ ಎಂದರೆ ದಟ್ ಇಸ್ ಸುಪೀರಿಯರ್. ಎರಡನೇದ್ದು ದಟ್ ಇಸ್ ಲೇಕ್ ವಿಕ್ಟೋರಿಯಾ. ಆದ್ರೆ ಉಷ್ಣವಲಯ ಅಂತ ಕೇಳಿದಾಗ ಲೇಕ್ ವಿಕ್ಟೋರಿಯಾ ಹಾಕ್ರಿ. ಇವೆಲ್ಲ ಸ್ಟಾರ್ಟಿಂಗ್ ಬಹಳ ಡೇಂಜರ್ ಯಾಕಂದ್ರೆ ಹಿಂದೆ ಈ ತರ ಕ್ವಶನ್ ಆಟ ಆಡಿದಾನ್ರಿ. ಸೊ ಪ್ಲೀಸ್ ಅದೇ ಭಾರತದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ದಟ್ ಇಸ್ ಉಲಾರ್ ಲೇಕ್ ಇದೆ ರೀ ದಟ್ ಇಸ್ ಜಮ್ಮು ಕಾಶ್ಮೀರ. ಅದೇ ದಕ್ಷಿಣ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ದಟ್ ಇಸ್ ಕೊಲ್ಲೇರು ಲೇಕ್ ಆಂಧ್ರ ಪ್ರದೇಶ ಅಂತ ಹೇಳಿ. ಪ್ಲೀಸ್ ರಿಮೆಂಬರ್ ದಿಸ್ ಕೈಂಡ್ ಆಫ್ ಕರೆಂಟ್ ಅಫೇರ್ಸ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ವಿಕ್ಟೋರಿಯಾ. ಎಲ್ಲೆಲ್ಲಿ ಬರ್ತೈತಿ ತಾಂಜಾನಿಯಾ, ಉಗಾಂಡಾ ಮತ್ತು ಕೆನ್ಯಾ. ಹಾಗಾದ್ರೆ ಸುಪೀರಿಯರ್ ಎಲ್ಲಿ ಬರ್ತೈತಿ ದಟ್ ಇಸ್ ಕೆನಡಾ ಮತ್ತು USA ಬಾರ್ಡರ್ ಆಗ್ತದೆ. ಕೆನಡಾ ಮತ್ತು USA ಬಾರ್ಡರ್ ಆಗ್ತದೆ. ಸೊ ಇಲ್ಲಿ ನೋಡ್ಕೊಡ್ರಿ ಸರ್ ಕೆನಡಾ ಮತ್ತು US ಅಲ್ಲಿ ಪಂಚ ಸರೋವರಗಳು ಅಂತ ಬರ್ತದೆ. 5 ರಿವರ್ಸ್ ಅಂದ್ರೆ ಪಂಚ ಸರೋವರ ಅಂದ್ರೆ ಇದು ನೋಡಿ ಮಿಚಿಂಗನ್ ಕೂಡ ಏನ್ ಗೊತ್ತ್ರಿ ಕೆನಡಾ ಮತ್ತು USA ಬರ್ತದೆ. ಅದು ಮಿಚಿಂಗನ್ ಕೇವಲ US ದಲ್ಲಿ ಬರ್ತದೆ. ನೆನ್ಪಿಟ್ಕೊಡ್ರಿ ಅಂದ್ರೆ ಅಮೆರಿಕ ಮತ್ತು ಕೆನಡಾದಲ್ಲಿ ಒಂದು ಪಂಚ ಸರೋವರಗಳು ಅಂತ ಹೇಳಿ ಅದ್ರಲ್ಲಿ ಮಿಚಿಂಗನ್ ಏನ್ ಗೊತ್ತ್ರಿ ಇದು ಅಮೆರಿಕದಲ್ಲಿ ಮಾತ್ರ ಕಂಡು ಬರುತ್ತೆ ಆದ್ರೆ ಕೆನಡಾದಲ್ಲಿ ಬರುವುದಿಲ್ಲ. ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್ ಅ ಕ್ವಶನ್. ಓಕೆ ಅದಕ್ಕೆ ತನ್ರಿ ಸ್ವಲ್ಪ ಸ್ಟ್ಯಾಟಿಕ್ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಕವರ್ ಮಾಡ್ಕೊಡ್ರಿ. ನಮ್ ಟಾಸ್ಕ್ ಇರೋದು ಏನ್ ಗೊತ್ತ್ರಿ ಎಕ್ಸಾಮಿನೇಷನ್ ಯಾಕಂದ್ರೆ ಎಕ್ಸಾಮಿನೇಷನ್ ಟ್ವಿಸ್ಟ್ ಮಾಡ್ತಾನ್ರಿ. ಐ ಹೋಪ್ ಇವತ್ತಿನ ಕ್ವಶನ್ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಆಗಿದೆ ಅನ್ಕೊಂತೇನೆ. ಸರ್ ಡೇ ಬೈ ಡೇ ನೀವು ಇದೇ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನಿಮಗೂ ಅನ್ಸುತ್ತೆ ಹೌದಲ್ಲ ನಾನು 1 ಮಾರ್ಕ್ಸ್ 2 ಮಾರ್ಕ್ಸ್ ಮಿಸ್ ಆಗಿದ್ದು ಇಲ್ಲೇ ನಾನು ಕ್ಲೋಸೆಸ್ಟ್ ಬಂದು ಹೋಗಿದ್ದೀನಿ ಬಿಕಾಸ್ ಆಫ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕ್ವಶನ್ ಪ್ರಾಪರ್ಲಿ. that's why the practice is very important. ಯಾಕೆ ಕೀವರ್ಡ್ಸ್ ಎಲ್ಲ ಆಡ್ತಾನೆ ಪರ್ಟಿಕ್ಯುಲರ್ ಲೊಕೇಶನ್ ಮೆನ್ಷನ್ ಮಾಡಿರ್ತಾನ. ಸೊ ಹೀಗಾಗಿ ಅರ್ಥ ಮಾಡ್ಕೊಡ್ರಿ. ಓಕೆ ಪ್ಲೀಸ್ ಇನ್ನು ಯಾರು ಪ್ರೀವಿಯಸ್ ವಿಡಿಯೋ ನೋಡಲ್ಲ ಪ್ಲೀಸ್ ಗೋ ಅಂಡ್ ವಾಚ್ ಅಂದ್ರೆ ಒಂದು ನಿಮ್ಗೆ ಲಿಂಕ್ ಸಿಗ್ತೈತಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂತೀನಿ. ಕಾನ್ಸೆಪ್ಟ್ಸ್ ಎಲ್ಲ ಕ್ಲಾರಿಟಿ ಆಗ್ತಾ ಇದೆ ಅನ್ಕೊಂತೀನಿ. ಡೇ ಬೈ ಡೇ ನಿಮ್ದು ಥಿಂಕಿಂಗ್ ಕೆಪಾಸಿಟಿ 360 ಡಿಗ್ರಿ ಬರ್ತಾ ಇದೆ ಅನ್ಕೊಂತಾನೆ. ಸೊ ಪ್ಲೀಸ್ ನಿಮ್ಗೆ ಏನಾದ್ರು ಕಂಟೆಂಟ್ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ ಬಿಕಾಸ್ ನಿಮ್ಮ ಫೀಡ್ಬ್ಯಾಕ್ ನಮಗೆ ಫ್ಯೂಲ್ ಆಗಿ ವರ್ಕ್ ಆಗತ್ರಿ. ಸೊ ಪ್ಲೀಸ್ ರಿಮೆಂಬರ್ ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದೆ ಪ್ಲೀಸ್ ಹ್ಯಾವ್ ಎ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಡೆಫಿನೆಟ್ಲಿ ವಿಲ್ ಕಮ್ ವಿತ್ ನೀವು ಓಕೆ one more series. Is it clear now? Okay, thank you guys, have a nice day.